ಅನಂತದೆಡೆಗೆ ಗ್ರಂಥಿ ಪ್ರಕರಣ. ಬುಧವಾರ 12ನೇ ತಾರೀಕು ನವೆಂಬರ್ 2025. ಸೊ ಎರಡನೆಯ ಗ್ರಂಥಿ. ಈಗ ನಮ್ಮ ಪ್ರೇಮವು ಬಲವತ್ತರವಾದರೆ ಅದರಲ್ಲಿಯೂ ಹೊಕ್ಕೆವು. ಪ್ರೇಮವು ಅಂತಂದ್ರೆ ನಾವು ಗುರಿ ಕಡೆಗೆ ಹೋಗ್ಬೇಕು ಅನ್ನೋ ಒಂದು ಸತತವಾದಂಥ ಹಂಬಲ ಇದ್ದರೆ ನಾವೀಗ ಎರಡನೇ ಬಿಂದುವಿನಲ್ಲಿ ಪ್ರವೇಶ ಮಾಡಿದ್ವಿ. ಪ್ರತಿಯೊಂದು ಗ್ರಂಥಿಯಲ್ಲೂ ಸ್ವಲ್ಪ ಭಾರದ ಅನುಭವವಾಗುವುದೆಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳತಕ್ಕದ್ದು. ಸೊ ನೋಡ್ರಿ, ಪ್ರತಿಯೊಂದು ಗ್ರಂಥಿನ ಮೊದಲ ಬಾರಿಗೆ ನೀವು ಎಂಟರ್ ಆದಾಗ, ಪ್ರವೇಶ ಮಾಡ್ಲಿಕ್ಕಿಂತ ಮುಂಚೆ ಎರಡು ಅನುಭವ ಆಗುತ್ತೆ. ಒಂದು ನಿಮಗೆ ಭಾರ ಅಂತ ಅನಿಸುವ ಅನುಭವ ಆಗುತ್ತೆ. ಎರಡನೇದು ಸ್ವಲ್ಪ ಮಟ್ಟಿಗೆ ಚಡಪಡಿಸುವಿಕೆ ಅನುಭವ ಆಗುತ್ತೆ. ಎರಡು ಚಕ್ರದ ನಡುವೆ ನಾವು ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ಚಡಪಡಿಸುವಂತ ಅನುಭವ ಆಗುತ್ತೆ. ನಾವು ಚಕ್ರವನ್ನು ಪ್ರವೇಶ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಭಾರದ ಅನುಭವ ಆಗುತ್ತೆ. ಇದು ಎಲ್ರಿಗೂ ಆಗುತ್ತೆ. ಸೊ ತುಂಬಾ ಜನ ಇದ್ರ ಬಗ್ಗೆ ತುಂಬಾ ಚಿಂತೆ ಮಾಡ್ತಾರೆ. ಅಯ್ಯೋ, ನನಗೆ ಇಷ್ಟು ದಿವಸ ಹಗುರ ಅಂತ ಅನಿಸ್ತಿತ್ತು, ಇವತ್ತು ಭಾರ ಅಂತ ಅನಿಸ್ತಿದೆ ಅಂತ. ಆ ಭಾರ ಅಂತ ಅನಿಸ್ತಿದೆ ಅಂತಂದ್ರೆ ಇಟ್ಸ್ ಎ ಗುಡ್ ಸೈನ್. ಸರಿನಾ? ಇದನ್ನು ನೋಡಿ ಬಹುತೇಕ ಜನರು ಅಭ್ಯಾಸವನ್ನು ಬಿಟ್ಟು ಕೊಡುವರು. ಭಾರ ಆಗ್ತಿದೆ ಅಂತ ಅನಿಸಿದ್ರೆ ಎಲ್ಲೋ ಎಡವಟ್ಟಾಗಿದೆ, ನಾವು ಸರಿಯಾಗಿ ಅಭ್ಯಾಸ ಮಾಡ್ತಿಲ್ಲ ಅಂತ ಅಭ್ಯಾಸ ಬಿಟ್ಬಿಡ್ತಾರೆ ಎಷ್ಟೋ ಜನ. ಆದರೆ ಕಾಯಿಲೆಯ ನಂತರ ಆರೋಗ್ಯ ಲಭಿಸುವುದೆಂಬ ಮಾತು ಮನವರಿಕೆಯಾದರೆ ಪ್ರತಿಯೊಂದು ಗ್ರಂಥಿಯನ್ನು ದಾಟುವ ಸಾಹಸ ಉಂಟಾಗುವುದು. ಸೊ ಪ್ರತಿಯೊಂದು ಗ್ರಂಥಿ ಎಂಟರ್ ಆಗ್ಬೇಕಾದ್ರೆ ಮೊದಲು ಚಡ್ಪಡಿಸಿಕೆ ಆಗುತ್ತೆ. ಅದಾದ್ಮೇಲೆ ನಿಮಗೆ ಸ್ವಲ್ಪ ಮಟ್ಟಿಗೆ ಭಾರ ಅಂತ ಅನಿಸುತ್ತೆ. ಅದಾದ್ಮೇಲೆ ಆ ಚಕ್ರದಲ್ಲಿ ಇರತಕ್ಕಂಥ ಸೂಕ್ಷ್ಮ ಸ್ಥಿತಿಗಳೆಲ್ಲ ವ್ಯಕ್ತ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಕಾಯಿಲೆಯ ನಂತರ ಆರೋಗ್ಯ ವೃದ್ಧಿ ಆಗುತ್ತೆ. ನೋಡಿ, ಸಣ್ಣ ವಯಸ್ಸಲ್ಲಿ ಇದು ನೋಡಿದ್ವಿ. ಸಣ್ಣ ವಯಸ್ಸಲ್ಲಿ ಮಕ್ಕಳಿಗೆ ಯಾರಿಗೆ ಪದೇ ಪದೇ ನೆಗಡಿ ಕೆಮ್ಮು ಜ್ವರ ಬಂದಿರುತ್ತೋ ಅವ್ರಿಗೆ ದೊಡ್ಡವರಾದ್ಮೇಲೆ ಜಾಸ್ತಿ ನೆಗಡಿ ಕೆಮ್ಮು ಜ್ವರ ಬರಲ್ಲ. ಏಕೆಂತಂದ್ರೆ ಸಣ್ಣ ವಯಸ್ಸಲ್ಲಿ ನೆಗಡಿ ಕೆಮ್ಮು ಜ್ವರ ಬಂದು ಆ ಬ್ಯಾಕ್ಟೀರಿಯಾ ವೈರಸ್ ಎಲ್ಲ ಇರುತ್ತಲ್ವಾ, ಅದಕ್ಕೆ ಎಲ್ಲ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಅವ್ರು ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಒಂದಿಷ್ಟು ವಯಸ್ಸಾದ ಮೇಲೆ ಅದೇ ನೋಡಿ, ಸಣ್ಣ ವಯಸ್ಸಲ್ಲಿ ಯಾರು ತುಂಬಾ ಚೆನ್ನಾಗಿರ್ತಾರೋ ಅಂದ್ರೆ ಆರೋಗ್ಯನೇ ಕೆಡಲ್ವೋ, ವಯಸ್ಸಾದ ಮೇಲೆ ಒಂದಿಷ್ಟು 30-40 ಆದ್ಮೇಲೆ ಪದೇ ಪದೇ ಆರೋಗ್ಯ ಕೆಡ್ತಾ ಇರುತ್ತೆ. ಹೇಗೆಂತಂದ್ರೆ ಆ ರೋಗ ನಿರೋಧಕ ಶಕ್ತಿ ಬೆಳೆದಿರಲ್ಲ. ಸೊ ಒಟ್ಟಿನಲ್ಲಿ ಸಣ್ಣ ವಯಸ್ಸಿನಲ್ಲೋ ಅಥವಾ ಸ್ವಲ್ಪ ಮಟ್ಟಿಗೆ ದೊಡ್ಡವರಾದ ಮೇಲೋ ರೋಗ ನಿರೋಧಕ ಶಕ್ತಿ ಬರ್ಬೇಕಂತಂದ್ರೆ ಒಂದಿಷ್ಟು ಕಾಯಿಲೆಗಳನ್ನ ಅನುಭವಿಸ್ಲಿಕ್ಕೆ ರೆಡಿ ಇರಬೇಕು. ನಾ ಯಾವ ಕಾಯಿಲೆನೂ ಅನುಭವಿಸಲ್ಲ, ನನಗೆ ರೋಗ ನಿರೋಧಕ ಶಕ್ತಿ ಬರಬೇಕು ಅಂತಂದ್ರೆ ಬರಲ್ಲ. ಸರಿನಾ? ಅದೇ ತರನೇ ನಾನು ಪ್ರತಿಯೊಂದು ಗ್ರಂಥಿ ಪ್ರವೇಶ ಮಾಡಿದ ತಕ್ಷಣ ನನಗೆ ತುಂಬಾ ಚೆನ್ನಾಗಿರತಕ್ಕಂಥ ಸ್ಥಿತಿ ಬರಬೇಕು, ಬಾರಗಿರೆಲ್ಲ ಏನು ಆಗ್ಬಾರ್ದು ನನಗೆ ಅಂತಂದ್ರೆ ಆಗಲ್ಲ ಅಲ್ವಾ? ಯಾವುದೇ ಹೊಸತನ್ನು ಕಲಿಬೇಕಾದ್ರೆ ಕಷ್ಟ ಅಂತ ಅನಿಸುತ್ತೆ. ಮೊನ್ನೆ ಯಾರೋ ಒಂದ್ ಕಡೆ ಹೋಗಿದ್ದಾಗ ನೀವು ಹಾರ್ಟ್ಫುಲ್ನೆಸ್ ತುಂಬಾ ಸಿಂಪಲ್ ಸಿಂಪಲ್ ಅಂತ ಹೇಳ್ತೀರಾ, ಇಲ್ಲಿ ನೋಡಿದ್ರೆ ಎಷ್ಟೊಂದು ಅಭ್ಯಾಸಗಳಿದೆ, ಇದನ್ನೆಲ್ಲ ಕೇಳಿದ್ರೆ ತುಂಬಾ ಕಾಂಪ್ಲೆಕ್ಸ್ ಅಂತ ಅನಿಸುತ್ತೆ ನನಗೆ ಅಂತ ಹೇಳಿದ್ರು. ಇಷ್ಟೊಂದು ಅಭ್ಯಾಸಗಳಿದೆ, ನಾವ್ ಏನ್ ಮಾಡೋದು ಅಂತ. ಅದಕ್ಕೆ ಒಂದು ಉದಾಹರಣೆ ಅವ್ರ ಏನ್ ಕೊಟ್ವಿ ಅಂತಂದ್ರೆ, ಅವತ್ತು ಆಶ್ರಮದಲ್ಲಿ ವಿಶೇಷ ದಿವಸ ಅಂತ ಅವತ್ತು 6-7 ಐಟಮ್ ಮಾಡಿದ್ರು ಬ್ರೇಕ್ಫಾಸ್ಟ್ಗೆ. ಸೊ ಅವ್ರಿಗೆ ತಿಂಡಿ ತಿಂದ್ರ ಅಂತ ಕೇಳಿದ್ರು. ತಿಂದೆ ಅಂತ ಹೇಳಿದ್ರು. ತಿಂಡಿ ತಗೊಂಡು ನೀವು ಪ್ಲೇಟಲ್ಲಿ 7 ಐಟಮ್ ನೋಡಿದಾಗ ನಿಮ್ಗೆ ಏನ್ ಅನಿಸ್ತು ಅಂತ ಕೇಳಿದ್ರು. ಸಿಕ್ಕಾಪಟ್ಟೆ ಐಟಮ್ ಇದೆ, ಕಾಂಪ್ಲೆಕ್ಸ್ ಅಂತ ಅನಿಸ್ತು ಅಂತ ಹೇಳಿದ್ರು. ಒಂದೊಂದಾಗಿ ತಿಂದ್ರ ಅಂತ ಕೇಳಿದೆ. ಹೌದು, ಒಂದೊಂದಾಗಿ ತಿಂದೆ ಅಂತ ಹೇಳಿದ್ರು. ತಿಂದೆಲ್ಲ ಆದ್ಮೇಲೆ ಏನ್ ಅನಿಸ್ತು ಅಂತ ಹೇಳಿದ್ರು. ತುಂಬಾ ಸಿಂಪಲ್ ಆಗಿದೆ, ಪ್ಲೇಟ್ ಪೂರ್ತಿ ಖಾಲಿ ಆಗಿದೆ ಅಂತ ಅನಿಸ್ತು. ಅಭ್ಯಾಸ ನಮಗೆ ಕರಗತ ಆಗುವವರೆಗೂ ಕೂಡ ಕಾಂಪ್ಲೆಕ್ಸ್ ಅಂತ ಅನಿಸುತ್ತೆ. ಅಭ್ಯಾಸ ನಮ್ಗೆ ಚೆನ್ನಾಗಿ ಕರಗತ ಆಗಿ ಅದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾದ್ಮೇಲೆ ಸರಳ ಅಂತ ಅನ್ಸುತ್ತೆ. ಅದ್ರಲ್ಲೇನು ದೊಡ್ಡದಿದೆ? ಯಾವ ಅಭ್ಯಾಸ ಮಾಡ್ಬೇಕಾದ್ರೆ ಹೊಸದಾಗಿ ಕಾಂಪ್ಲೆಕ್ಸ್ ಅಂತ ಅನ್ಸುತ್ತೆ. ನಾವು ಡ್ರೈವಿಂಗ್ ಹೋಗ್ತೀವಿ. ಡ್ರೈವಿಂಗ್ ಹೋದಾಗ ಫಸ್ಟ್ ಕೆಲವು ಕ್ಲಾಸ್ಗಳಂತೂ ನಿಮಗೆ ತಲೆ ಚಿಟ್ಟಿಡಿಯುತ್ತೆ. ಆ ಕರಡಿ ಸರಿ ಮಾಡಿಲ್ಲ, ಇದು ಸರಿ ಮಾಡಿಲ್ಲ, ನೀನು ಬ್ರೇಕ್ ನೋಡಿಲ್ಲ, ಕ್ಲಚ್ ನೋಡಿಲ್ಲ, ನೀನು ಇದನ್ನು ಗೇರ್ ನೋಡಿಲ್ಲ, ಮತ್ತೆ ಇದು
ಸ್ಟೀರಿಂಗ್ ವೀಲ್ ಅಡ್ಜಸ್ಟ್ ಮಾಡಿಲ್ಲ, ಗಾಡಿ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ಎದುರುಗಡೆ ಯಾರು ಇದ್ದಾರಾ ಅಥವಾ ಹಿಂದ್ಗಡೆ ಯಾರು ಇದ್ದಾರಾ ನೋಡಿಲ್ಲ, 108 ಇನ್ಸ್ಟ್ರಕ್ಷನ್ಸ್ ಹೇಳ್ತಾರೆ. ಫಸ್ಟ್ ಕೆಲವು ಕ್ಲಾಸಲ್ಲಿ ಇಷ್ಟೊಂದೆಲ್ಲ ಮಾಡ್ಬೇಕಂತ ಅನಿಸುತ್ತೆ. ಅದೇ ಹಲವಾರು ವರ್ಷ ಧ್ಯಾನ ಡ್ರೈವಿಂಗ್ ಮಾಡಿದ್ಮೇಲೆ ಇದು ಯಾವ್ದ್ರ ಕಡೆ ನೀವು ಲಕ್ಷ್ಯ ಕೊಡ್ತೀರಾ, ಸುಮ್ಮನೆ ಕೂತ್ಕೊಳ್ತೀರಾ ಕಾರಲ್ಲಿ, ಕೀ ಹಾಕ್ತೀರಾ, ಸ್ಟಾರ್ಟ್ ಮಾಡ್ತೀರಾ, ಅಂದ್ರೆ ಎಲ್ಲ ನಿಮ್ಗೆ ಗೊತ್ತಿಲ್ದಂಗೆನೆ ಆಟೋಮೆಟಿಕ್ಲಿ ಆಗುತ್ತೆ. ಹಿಂದೆ ಮುಂದೆ ನೋಡಿರ್ತೀರಾ, ಕನ್ನಡಿ ಸರಿ ಮಾಡಿರ್ತೀರಾ, ಗೊತ್ತಿಲ್ದಿರನೆ ಮಾಡ್ಕೊಳ್ತೀರಾ. ಕರೆಕ್ಟಾ? ಮೊದಲು ಡ್ರೈವಿಂಗ್ ಮಾಡ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೊಂಡೇ ಶುರು ಮಾಡ್ತೀರಾ. ಕರೆಕ್ಟಾ? ಒಂದಿಷ್ಟು ವರ್ಷ ಆದ್ಮೇಲೆ ಸೀಟ್ ಬೆಲ್ಟ್ ಹಾಕೊಳ್ಳೋದೇ ಇಲ್ಲ. ಗಾಡಿ ಶುರು ಮಾಡಿ ಹೋಗ್ತಾ ಇರ್ತೀರಾ, ಹೋಗ್ತಾ ಹೋಗ್ತಾ ಒಂದ್ ಕೈಯಲ್ಲಿ ಸೀಟ್ ಬೆಲ್ಟ್ ಹಾಕೊಳ್ತೀರಾ. ನೋಡಿದ್ದೀರಾ? ಇದು ಅದೇ ತರನೇ ಆಗುತ್ತೆ. ಎಲ್ಲ ಅಭ್ಯಾಸಗಳು, ಎಷ್ಟೊಂದು ಅಭ್ಯಾಸಗಳಿದೆ ಅಂತ ಅನಿಸಿದ್ರು ಕೂಡ ಪ್ರತಿಯೊಂದು ಕೂಡ ನಮಗೆ ಕರಗತ ಆಗ್ತಾ ಆಗ್ತಾ ನಮ್ಗೆ ಆಟೋಮೆಟಿಕ್ಲಿ ಎಲ್ಲ ತನಗ್ತಾನಾಗೆ ಆಗ್ತಾ ಇದೆ ಅಂತ ಅನಿಸುತ್ತೆ. ಯಾವ ಕಾಂಪ್ಲೆಕ್ಸಿಟಿನೂ ಇಲ್ಲ, ಜಟಿಲತೆನೂ ಇಲ್ಲ, ಎಲ್ಲ ಶುದ್ಧವಾಗಿದೆ, ಎಲ್ಲ ಸರಳವಾಗಿದೆ ಅಂತ ಅನಿಸ್ಲಿಕ್ಕೆ ಶುರು ಆಗುತ್ತೆ. ಒಂದು ವಿದ್ಯೆ ಕರಗತ ಆಗೋವರೆಗೂ ಕೂಡ ಜಟಿಲ ಅಂತ ಅನಿಸುತ್ತೆ, ಆ ವಿದ್ಯೆ ಕರಗತ ಆದ್ಮೇಲೆ ಬಹಳ ಸರಳ ಅಂತ ಅನಿಸುತ್ತೆ ಅಲ್ವಾ? ಅದು ಯಾವ ವಿದ್ಯೆ ಆದ್ರೂ ಅಷ್ಟು. ಸರಿ, ಮುಂದುವರ್ಸ್ಕೊಂಡು ಹೋಗೋಣ. ಅಲ್ಲಿಗೆ ನಾವು ಒಂದು ಅಂದ್ರೆ ಕಲಿಯೋದ ವಿದ್ಯೆ ಕಲ್ತ ಮೇಲೆ ಕೋತಿ ವಿದ್ಯೆ ಅಂತಾರಲ್ಲ, ಅದು ಇದಕ್ಕೆ ಅಡ್ಜಸ್ಟ್ ಆಗುತ್ತೆ. ಒಂದು ಗ್ರಂಥಿಯಿಂದ ಮತ್ತೊಂದು ಗ್ರಂಥಿಗೆ ಹೋಗ್ಬೇಕಾದ್ರೆ ರೆಸ್ಟ್ಲೆಸ್ನೆಸ್ ಬರುತ್ತೆ, ಮಧ್ಯದಲ್ಲಿ ಚಡಪಡಿಸುವಿಕೆ ಜಾಸ್ತಿ ಆಗುತ್ತೆ ಟೆಂಪರರಿ ಆಗಿ. ಇದು ನಿಮಗೆ ಗೊತ್ತಿರಬೇಕು. ನಿಮಗೆ ಸುಮಾರು ಸತಿ ಅನ್ಸುತ್ತೆ ತುಂಬಾ ಚೆನ್ನಾಗಿತ್ತು ಕಂಡೀಷನ್ನು, ಯಾಕೋ ಲಾಸ್ಟ್ ಒಂದ್ 2-3 ಸತಿ ತುಂಬಾ ರೆಸ್ಟ್ಲೆಸ್ ಅಂತ ಅನ್ಸುತ್ತೆ ಅಂತ ಎಷ್ಟೋ ಜನಕ್ಕೆ ಅನಿಸ್ಬೋದು. ಬಟ್ ಇದು ಎಲ್ರಿಗೂ ಕೂಡ ಆಗ್ತಕ್ಕಂಥದ್ದು. ಎರಡನೇದು, ಹೊಸ ಒಂದು ಬಿಂದುವನ್ನ, ಹೊಸ ಗ್ರಂಥಿಯನ್ನ ಪ್ರವೇಶ ಮಾಡಿದಾಗ ಸ್ವಲ್ಪ ಮಟ್ಟಿಗೆ ಭಾರ ಅಂತ ಅನಿಸುತ್ತೆ. ಹೊಸ ಜಾಗ ಅಲ್ವಾ? ಸೊ ನಾವು ಹೊಸ ದೇಶಕ್ಕೆ ಹೋಯ್ತು ಅಂತಂದ್ರೆ ಇಲ್ಲಿದ್ದಾಗ ಯಾವ್ಯಾವ ಅಂಗಡಿ ಎಲ್ಲೆಲ್ಲಿದೆ, ಯಾವ್ಯಾವ ಟೈಮಿಗೆ ಏನ್ ಮಾಡ್ಬೇಕು, ಯಾರ ಜೊತೆ ಏನ್ ಮಾಡ್ಬೇಕು, ಎಲ್ಲ ಸೆಟ್ ಆಗಿರುತ್ತಾ, ಸುಲಭ ಅಂತ ಅನಿಸುತ್ತೆ ಜೀವನ. ಅದೇ ನೀವು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋದಾಗ, ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಹೋದಾಗ ಏನಾಗುತ್ತೆ, ಎಲ್ಲ ಹೊಸದಾಗಿ ಮತ್ತೆ ಕಲಿಬೇಕಾಗುತ್ತೆ. ಕರೆಕ್ಟಾ? ಅದಕ್ಕೆ ಸಾಮಾನ್ಯವಾಗಿ ಫಸ್ಟ್ 2-3 ತಿಂಗಳು ಇರುತ್ತಲ್ವಾ, ಹೊಸ ಜಾಗಕ್ಕೆ ಹೋದ್ರೆ, ಹೊಸ ದೇಶಕ್ಕೆ ಹೋದ್ರೆ, ಹೊಸ ಕೆಲ್ಸಕ್ಕೆ ಹೋದ್ರೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ. ಒಂದು 3-6 ತಿಂಗಳು ಆದ್ಮೇಲೆ ಸ್ಟ್ರೆಸ್ ಸಾಕಷ್ಟು ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ಏಕೆಂತಂದ್ರೆ ಒಂದಿಷ್ಟು ರೊಟೀನ್ ಸೆಟ್ ಆಗುತ್ತೆ. ಅರ್ಥ ಆಯ್ತು? ಸರಿ, ಈಗ ದಿವ್ಯ ದಶೆಗಳ ರೂಪು ಬೇರೆಯಾಯಿತು. ಭಾರದಿಂದ ಬಿಡುಗಡೆ ದೊರೆಯಿತು, ಅಂದ್ರೆ ಹಗುರತೆ ಜಾಸ್ತಿ ಆಗತ್ತೆ. ಎಲ್ಲೆಲ್ಲಿ ಆತ್ಮದ ಒಂದು ಸ್ಥಾನ ಇರುತ್ತೋ ಅಲ್ಲಲ್ಲೆಲ್ಲ ನಮಗೆ ಹಗುರತೆ ಬಹಳಷ್ಟು ಜಾಸ್ತಿ ಅನುಭವಕ್ಕೆ ಬರುತ್ತೆ. 2, ಆತ್ಮದ ಸ್ಥಾನ. ಎರಡನೇದು, ಎಲ್ಲಿ ಆಕಾಶ ತತ್ವ ಜಾಸ್ತಿ ಇರುತ್ತೋ, ಡಾಮಿನೆಂಟ್ ಆಗಿರುತ್ತೋ, ಪ್ರಮುಖವಾಗಿರುತ್ತೋ ಅಲ್ಲೆಲ್ಲ ಕೂಡ ನಮಗೆ ಹಗುರತೆ ಜಾಸ್ತಿ ಆಗುತ್ತೆ, ಅನುಭವಕ್ಕೆ ಬರುತ್ತೆ. ವಾಸ್ತವಿಕತೆಯ ಕೆಳ ಹಂತಸ್ತಿನ ಜ್ಞಾನ ಉಂಟಾಯಿತು. ವಾಸ್ತವಿಕತೆ ಅಂತಂದ್ರೆ ರಿಯಾಲಿಟಿ, ಬಿಕಾಸ್ ಅದು ಸೋಲ್ ಚಕ್ರ ಅಲ್ವಾ, ಆತ್ಮಚಕ್ರದ ಬಿಂದು ಅದು 2ನೇ ಪಾಯಿಂಟ್. ಆತ್ಮದ ಚಕ್ರದ ಬಿಂದುವಿಗೆ ಹೋದಾಗ ವಾಸ್ತವಿಕತೆಯ ಕೆಳ ಹಂತಸ್ತು, ಇನ್ನು ನಾವು ಮೇಲ್ ಹಂತಸ್ತಿಗೆ ಹೋಗಿಲ್ಲ, ಕೆಳ ಹಂತಸ್ತಿನ ರುಚಿ ಬರುತ್ತೆ. ಲಘುತ್ವವು ಮತ್ತಷ್ಟು ಹೆಚ್ಚಿತು. ಸುತ್ತಲೂ ಸರಳತೆಯ ಪ್ರತೀತಿಯಾಗತೊಡಗಿತು. ಏಕೆ? ಆಕಾಶ ತತ್ವದಲ್ಲಿ ಏನಿದೆ? ಸರಳತೆ ಇದೆ. ಆತ್ಮದಲ್ಲಿ ಏನಿದೆ? ಸರಳತೆ ಇದೆ. ಹಾಗಾಗಿ ಏನು ಅನುಭವಕ್ಕೆ ಬರುತ್ತೆ? 2ನೇ ಪಾಯಿಂಟ್ ಅಲ್ಲಿ ಸರಳತೆ ಅನುಭವಕ್ಕೆ ಬರುತ್ತೆ. ಆದರೆ ನಿರ್ಮಲತೆ ಇನ್ನೂ ದೂರವಿದೆ. ಯಾಕೆ ಇನ್ನೂ ನಿರ್ಮಲತೆ ದೂರ ಇದೆ ಅಂತಂದ್ರೆ, ಇನ್ನೂ 2ನೇ ಬಿಂದುವಿನಲ್ಲಿ ಇದ್ದೀವಿ. ಸಾಕಷ್ಟು ಮಟ್ಟಿಗೆ ಸಂಸ್ಕಾರಗಳು ಇನ್ನೂ ಬೇಕಾದಷ್ಟಿದೆ. ಸೊ ಇನ್ನೂ ಪೂರ್ತಿ ನಿರ್ಮಲತೆ ಇನ್ನೂ ಬಂದಿಲ್ಲ. ನಿರ್ಮಲತೆಯ ಕುರುಹು ಬರುತ್ತೆ, ಆದ್ರೆ ನಿರ್ಮಲತೆ ನಾವು 3ನೇ ಬಿಂದುಗೆ ಹೋದಾಗ ಮತ್ತಷ್ಟು ಹೆಚ್ಚಾಗುತ್ತೆ. ಇದು 2ನೇ ಗ್ರಂಥಿಯ ಅನಂತರದ ಮಾತು. ನಿರ್ಮಲತೆ ಅಂದ್ರೆ 2ನೇ ಬಿಂದು ಬಿಟ್ಟು 3ನೇ ಬಿಂದುಗೆ ಹೋದಾಗ ನಿರ್ಮಲತೆ ಜಾಸ್ತಿ ಆಗುತ್ತೆ. ಇಲ್ಲಿ ಆತ್ಮದ ಸ್ವಲ್ಪ ಪ್ರಕಾಶವು ಅನುಭವಕ್ಕೆ ಬರುವುದು. 2ನೇ ಬಿಂದುವಿನಲ್ಲಿ ಸ್ವಲ್ಪ ಮಟ್ಟಿಗೆ ಬ್ರೈಟ್ನೆಸ್ ಅಥವಾ ಒಂದಿಷ್ಟು ಪ್ರಕಾಶ ಅನುಭವಕ್ಕೆ ಬರುತ್ತೆ ಅಂತ ಅನಿಸುತ್ತೆ.
ಈ ಸ್ಥಾನದಲ್ಲಿ ಜನರು ಆತ್ಮದ ಸ್ಥಾನವೆಂದು ಕರೆಯುತ್ತಾರೆ, ಏಕೆಂದರೆ ಇಲ್ಲಿ ಇಂಥದೇ ದಿವ್ಯ ದಶೆಗಳ ಅನುಭವ ಉಂಟಾಗುವುದು. ಸ್ವಚ್ಛತೆ ಮತ್ತು ಸರಳತೆಗಳು ಈ ಅವಸ್ಥೆಯ ಜೀವಾಳವಾಗಿದೆ. ಸೊ ಪ್ಯೂರಿಟಿ, ಸ್ವಚ್ಛತೆ, ಪರಿಶುದ್ಧತೆ, ಅದು ಎರಡನೇ ಬಿಂದುವಿನಲ್ಲಿ ನಮಗೆ ಸಾಕಷ್ಟು ಮಟ್ಟಿಗೆ ಅನುಭವಕ್ಕೆ ಬರುತ್ತೆ. ಬಹುಶಃ ಸಮಾಸಮ ದಶೆಯು ಪ್ರತೀತವಾಗುವುದು. ಸಮಾಸಮ ಅಂತಂದ್ರೆ ಬ್ಯಾಲೆನ್ಸ್, ಎ ಸ್ಟೇಟ್ ಆಫ್ ಬ್ಯಾಲೆನ್ಸ್. ಆ ಬ್ಯಾಲೆನ್ಸ್ಡ್ ಸ್ಟೇಟು ಕೂಡ ಒಂದಿಷ್ಟು ಅನುಭವಕ್ಕೆ ಬರುತ್ತೆ. ಇಂಥದೇ ಅಗಣಿತ ಗ್ರಂಥಿಗಳ ಶ್ರೇಣಿ ಇದೆ. ಅವುಗಳ ವರ್ಣನೆಯು ವ್ಯರ್ಥ, ಏಕೆಂದರೆ ಇವುಗಳ ನಡುವಿನ ಅಂತರವು ಶಬ್ದಗಳಿಂದ ವ್ಯಕ್ತ ಮಾಡಲು ಬಾರದಷ್ಟು ಕಡಿಮೆ ಇದೆ. ತಾತ್ಪರ್ಯವೇನೆಂದರೆ, ಈಗ ಆತ್ಮಸ್ಥಾನದ ದಿವ್ಯ ದಶೆಗಳು ನಮ್ಮೆದುರಿಗೆ ಕಾಣಿಸಿಕೊಳ್ಳುತ್ತವೆ. ನಮಗೆ ಈ ಸ್ಥಾನದ ಮಹತ್ವ ತಿಳಿದು ಬಂದು ನಾವು ಅದನ್ನು ಮನನ ಮಾಡಿ ಅದರಲ್ಲಿ ಲಯ ಹೊಂದುವೆವು. ಈಗ ಮೊದಲನೇ ಆವರಣವು ಸರಿಯುವುದು, ನಮಗೆ ಆತ್ಮದ ಸುಗಂಧ ತಟ್ಟುವುದು. ಎರಡನೇ ಬಿಂದು ಬಂದಾಗ ಆತ್ಮದ ಒಂದು ಸುಗಂಧ, ಆತ್ಮದ ಒಂದು ರುಚಿ ನಮಗೆ ಹತ್ತಲಿಕ್ಕೆ ಶುರುವಾಗುತ್ತೆ. ಅಂಥದೇ ದೃಶ್ಯವು ಒಳಗೂ ಹೊರಗೂ ಕಾಣಲಾರಂಭಿಸುವುದು. ಅಂದ್ರೆ ಆತ್ಮದ ಏನು ಅನುಭವ ಒಳಗಡೆ ಆಗ್ತಿದೆಯಲ್ಲ, ಅದರ ಪ್ರಭಾವ ನಮಗೆ ಹೊರಗಡೆ ಕೂಡ ಕಾಣಿಸ್ಲಿಕ್ಕೆ ಶುರು ಆಗತ್ತೆ. ಒಂದು ವೇಳೆ ಹೀಗಾಗದಿದ್ದರೆ ಅದನ್ನು ಜ್ಞಾನದ ದಶೆ ಎಂದು ಎಂದಿಗೂ ಹೇಳಲಾಗದು. ಇದನ್ನು ಧ್ಯಾನಿಸಿ ಪಡೆದುದಾದರೆ ಕೃತ್ರಿಮತೆ ತಲೆದೋರುವುದು. ತನ್ನ ವಿಚಾರ ಶಕ್ತಿಯ ಜೋರು ಕೊಡುವುದರಿಂದ ಒಳಗೊಳಗೆ ಅದರ ಚಮತ್ಕಾರಗಳು ಅನುಭವವಾಗತೊಡಗುವುದು. ಮುಂದೆ ಇದೇ ಒಂದು ಬಂಧನವಾಗುವುದು. ಸೊ ನಾವೇನಾದ್ರು ತುಂಬಾ ವಿಚಾರ ಮಾಡಿ ಆತ್ಮದ ಬಗ್ಗೆ ಎಲ್ಲ ತುಂಬಾ ಓದ್ಬಿಡ್ತೀವಿ ಅಂತ ಇಟ್ಕೊಳ್ರಿ. ಆತ್ಮದ ಬಗ್ಗೆ ಓದಿ ಅದನ್ನೇ ಮನಸ್ಸಿನಲ್ಲಿ ಮನನ ಮಾಡ್ತಾ ಇರ್ತೀವಿ ಅಂತ ಇಟ್ಕೊಳ್ರಿ. ಪ್ರಾಯಶಃ ಈ ದಶೆಯ ಕೆಲವು ಅನುಭವಗಳು ನಮಗಾಗಬಹುದು, ಆದರೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅದು ಬಂಧನ ಆಗುತ್ತೆ. ಯಾಕೆಂದ್ರೆ ನಾವದನ್ನ ಕೃತ್ರಿಮವಾಗಿ ನಾವದನ್ನ ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಸಹಜವಾಗಿಲ್ಲ ಅದು ಅನುಭವ, ಕೃತ್ರಿಮವಾಗಿ ನಾವೇ ಸೃಷ್ಟಿ ಮಾಡಿಕೊಂಡು ಅನುಭವಿಸ್ತಾ ಇದ್ದೀವಿ. ಯಾಕೆ? ಆತ್ಮದ ಬಗ್ಗೆ ಓದಿ ಓದಿ ಅದನ್ನ ಮನಸ್ಸಿನಲ್ಲಿ ಪದೇ ಪದೇ ಯೋಚನೆ ಮಾಡಿ ಮಾಡಿ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ. ಹಾಗಾಗಿ ಅದು ಕೃತ್ರಿಮವಾಗತ್ತೆ. ಒಳಗೊಳಗೆ ಅದರ ಚಮತ್ಕಾರಗಳ ಅನುಭವವಾಗತೊಡಗುವುದು. ಮುಂದೆ ಇದೇ ಒಂದು ಬಂಧನವಾಗುವುದು ಮತ್ತು ಬಲೆಯಲ್ಲಿ ಎಷ್ಟರ ಮಟ್ಟಿಗೆ ಸಿಕ್ಕಿ ಬೀಳುವರೆಂದರೆ ಅದರಿಂದ ಬಿಡುಗಡೆ ಹೊಂದುವುದು ತುಂಬಾ ಕಷ್ಟವಾಗುವುದು. ಮೊದಲಿನಿಂದ ಕೊನೆಯವರೆಗೆ ಯೋಗ್ಯವಾದ ಅಭ್ಯಾಸವನ್ನು ಮುಂದುವರಿಸುವವನೇ ನಿಜವಾದ ಸಾಧಕನೆನಿಸುವನು. ಸರಿನಾ? ಈ ಎರಡನೇ ಗ್ರಂಥಿಯು ಆತ್ಮದ ಸಮಗ್ರ ಕ್ಷೇತ್ರವನ್ನು ಒಳಗೊಳ್ಳುತ್ತದೆ. ಇದರಲ್ಲಿ ಮತ್ತೆ ಅಸಂಖ್ಯವಾದಂಥ ಸಣ್ಣ ಸಣ್ಣ ಗ್ರಂಥಿಗಳಿವೆ. ಇದನ್ನೆಲ್ಲ ದಾಟಿದ ಮೇಲೆಯೇ ನಾವು ಈ ಕ್ಷೇತ್ರದಿಂದ ಹೊರಗೆ ಬರುವೆವು. ಮನುಷ್ಯನಲ್ಲಿ ಈ ವಸ್ತುಗಳು ಅನೇಕ ಪದರುಗಳಾಗಿ ಕುಳಿತಿವೆ. ಅದೇನೇ ಇರಲಿ, ಈಗ ನಾವು ಇದಕ್ಕಿಂತ ಮುಂದೆ ತಲುಪಲು ಪ್ರಯತ್ನಿಸುತ್ತೇವೆ. ಭಗವಂತನ ಸಹಾಯದಿಂದ ನಮಗೆ ಮುಂದಿನ ಸುವಾರ್ತೆ ದೊರೆಯುವುದು. ಇಲ್ಲಿಯವರೆಗಂತೂ ನಮಗೆ ಜ್ಞಾನವಾಗಿಯೇ ಬಿಟ್ಟಿತು. ನಾವು ದಿವ್ಯ ಅಥವಾ ಜ್ಯೋತಿರ್ಮಯ ವೃತ್ತವನ್ನು ಪ್ರವೇಶಿಸುವುದೇ ಇದಕ್ಕೆ ಸಾಕ್ಷಿ. ಈಗ ಇದರ ಮುಂದಿನ ಗ್ರಂಥಿ ಬರುವುದು. ಮುಂದಿನ ಗ್ರಂಥಿ ಅಂತಂದ್ರೆ ಮೂರನೇ ಗ್ರಂಥಿ. ಸೊ ಇದರಲ್ಲಿ ಕೆಲವು ಅಂಶಗಳು ಕೇಳ್ತಾರೆ. ಎರಡನೇ ಗ್ರಂಥಿನಲ್ಲಿ ಆಗ್ತಕ್ಕಂಥ ಅನುಭವಗಳು ಯಾವುದು ಅಂತ ನಾವೆಲ್ಲ ಅಂಡರ್ಲೈನ್ ಮಾಡಿಸೋದಿಲ್ಲ. ಭಾರದಿಂದ ಬಿಡುಗಡೆ ಹೊಂದುತ್ತೆ. ವಾಸ್ತವಿಕತೆಯ ಕೆಳ ಅಂತಸ್ತಿನ ಜ್ಞಾನ ಉಂಟಾಗತ್ತೆ. ಲಘುತ್ವ ಹೆಚ್ಚುತ್ತೆ. ಸುತ್ತಲೂ ಸರಳತೆ ಪ್ರತೀತವಾಗತ್ತೆ. ಆತ್ಮದ ಸ್ವಲ್ಪ ಪ್ರಕಾಶ ಇಲ್ಲಿ ಅನುಭವಕ್ಕೆ ಬರುವುದು. ಸ್ವಚ್ಛತೆ ಮತ್ತು ಸರಳತೆಗಳು ಈ ಅವಸ್ಥೆಯ ಜೀವಾಳವಾಗಿದೆ. ಬಹುಶಃ ಸಮಾಸಮ ದಶೆಯು ಪ್ರತೀತವಾಗುವುದು. ಇದಿಷ್ಟು ಕೂಡ ಇಲ್ಲಿ ನಮಗೆ ಬರತಕ್ಕಂಥ ಅನುಭವಗಳು. ಎರಡನೇ ಬಿಂದುವಿನಲ್ಲಿ ಇದಿಷ್ಟು ಅಂಡರ್ಲೈನ್ ಮಾಡ್ಕೋಬೇಕು. ಸೊ ದಟ್ ನಿಮಗೆ ಇದಿಷ್ಟು ಗೊತ್ತಿರಬೇಕು. ಈಗ ಇದ್ರ ಜೊತೆಗೆ ನೀವು ಸ್ಪಿರಿಚುವಲ್ ಅನಾಟಮಿ ಏನು ಬರೆದಿರಲ್ಲ ದಾರ್ಜಿ, ಅದನ್ನು ಓದ್ತು ಅಂತಂದ್ರೆ ಇದ್ರ ಜೊತೆಯಾಗಿ ಓದ್ಕೊಂಡು ಹೋಗ್ಬೋದು ನೀವು. ಸರಿನಾ? ಇದ್ರಲ್ಲಿ ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ. ಅದಾದ್ಮೇಲೆ ಇನ್ನೂ 8-5 ಅದಾದ್ಮೇಲೆ ಬೇಕಾದ್ರೆ ಮುಂದಕ್ಕೆ ಹೋಗೋಣ. ಇಲ್ದಾರೆ ಇವತ್ತು ಇಲ್ಲಿಗೆ ನಿಲ್ಲಿಸಿದ್ರು ಸಾಕು. ಒಂದು ದಿವಸದಲ್ಲಿ ಒಂದೇ ಗ್ರಂಥಿ ಓದೋಣ, ಪರವಾಗಿಲ್ಲ. ನಿಧಾನಕ್ಕೆ ಹೋದ್ರೂ ಪರವಾಗಿಲ್ಲ. ಯಾಕಂದ್ರೆ ನಿಮ್ಗೆ ಅದಿಷ್ಟು ಮನದಟ್ಟು ಆಗ್ಬೇಕದು. ಹಾಗಾಗಿ ಅರ್ಜೆಂಟಾಗಿ ಹೋಗುವ ಅವಶ್ಯಕತೆ ಏನಿಲ್ಲ. ಒಂದೇ ಗ್ರಂಥಿ ಓದಿದ್ರು ಸಾಕು ದಿವಸಕ್ಕೆ. ಸತ್ಯ ಅವರೇ? ಸರ್ ನಮಸ್ಕಾರ ಸರ್. ಮೊದಲನೇ ಗ್ರಂಥಿದು ಗತಿಶೀಲತೆ ಗತಿಹೀನತೆ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಗತಿಶೀಲತೆ ಅಂತಂದ್ರೆ ಆಕ್ಟಿವಿಟಿ, ಗತಿಹೀನತೆ ಅಂತಂದ್ರೆ ಇನ್ಆಕ್ಟಿವಿಟಿ. ಕೇಂದ್ರದಲ್ಲಿ ಏನಿದೆ ಅಂತಂದ್ರೆ ಗತಿಹೀನತೆ, ಆಕ್ಟಿವಿಟಿನೇ ಇಲ್ಲ. ಅದಕ್ಕೆ ಬಾಬೂಜಿ 1944ರಲ್ಲಿ ಕೇಂದ್ರದ ಸತ್ವವನ್ನು ಸಾಕಷ್ಟು ಅನುಭವಿಸ್ತಾರೆ, ಸಾಕಷ್ಟು ಅದನ್ನ ಗ್ರಹಿಸ್ಕೊಳ್ತಾರೆ. ಲಾಲಾಜಿ ಆಮೇಲೆ ಬರೀತಾರೆ,
ನೀ ಕೇಂದ್ರದಲ್ಲಿ ಹೋಗಿ ಕೂತ್ಕೊಂಡು ಅದರ ಒಂದು ಸತ್ವನೆಲ್ಲ ತುಂಬಾ ನೀನು ಹೀರ್ಕೊಂಡ್ಬಿಟ್ರೆ ನನಗೆ ಉಪಯೋಗ ಆಗಲ್ಲ ಅಂತ. ಹೇಗೆಂತಂದ್ರೆ ಗುರುಗಳ ಕೆಲಸ ಏನು ಮಾಡಲ್ಲ ಅಂತ. ಯಾರು ಕೇಂದ್ರದಲ್ಲಿ ಹೋಗಿ ಅಲ್ಲೇ ಕೂತ್ಕೊಂಡ್ಬಿಡ್ತಾರೋ ಅವ್ರು ಗತಿಹೀನ ಆಗೋಗ್ತಾರೆ. ಗತಿಹೀನ ಆಗೋಯ್ತು ಅಂತಂದ್ರೆ ಹೆಂಗ್ ನಿಸರ್ಗದ ಕೆಲಸ ಮಾಡೋದು, ಹೇಗೆ ಗುರುಗಳ ಕೆಲಸ ಮಾಡೋದು? ಅದಕ್ಕೆ ಲಾಲಾಜಿ ಅವ್ರು ಹೇಳ್ತಾರೆ, ಸಾಕು ನೀನು ಮೇಲ್ಗಡೆ ಆ ಕೇಂದ್ರದ ಸತ್ವನ ಹೀರ್ಕೊಂಡಿದ್ದು ಸಾಕು, ಇನ್ನು ಸ್ವಲ್ಪ ದಿನ ನಾನು ನಿನಗೆ ಕೆಳಗಡೆ ಕರ್ಕೊಂಡ್ಬಿಡ್ತೀನಿ, ಕೆಳಗಡೆ ಕರ್ಕೊಂಡ್ಬಂದ್ರಷ್ಟೇ ನೀ ಕೆಲಸ ಮಾಡೋದು ನನಗೆ ಅಂತ. ಇಲ್ಲದೆ ನಿನ್ನ ಇಷ್ಟೆಲ್ಲ ತಯಾರಿಸಿ ಏನು ಪ್ರಯೋಜನ ಅಂತ ಹೇಳಿ ಲಾಲಾಜಿ ಅವರು 1944 ಆಗಸ್ಟಲ್ಲಿ ಬರೀತಾರೆ, ಈಗ ನಿನ್ನ ಕೆಳಗಡೆ ಕರ್ಕೊಂಡ್ಬಿಡ್ತೀನಿ, ಸಾಕು ಮೇಲ್ಗಡೆ ಇದ್ದಿದ್ದು ಅಂತ. ಸೆಂಟರ್ಗೆ ಹೋಗ್ತಿದ್ದಂಗೆನೆ ನಮಗೆ ಗತಿಹೀನ ಆಗೋಗ್ತೀವಿ. ಇನ್ಫ್ಯಾಕ್ಟ್ ನೀವು ಎರಡನೇ ಬಿಂದುಗೆ ಬಂದಾಗ ಅದ್ರ ಬಗ್ಗೆ ಇಲ್ಲಿ ಬರೆದಿಲ್ಲ, ನಿಮಗೆ ಲೆಥಾರ್ಜಿ ಬಂದ್ಬಿಡುತ್ತೆ. ಎರಡನೇ ಬಿಂದುವಿನಲ್ಲಿ ವೈರಾಗ್ಯ ಬರುತ್ತೆ, ಯಾವುದರಲ್ಲೂ ಇಂಟ್ರೆಸ್ಟ್ ಇರಲ್ಲ, ಏನನ್ನು ಮಾಡಬೇಕು ಅಂತ ಆಸಕ್ತಿನೇ ಇರಲ್ಲ. ಎರಡನೇ ಬಿಂದುವಿನಲ್ಲಿ ಇಟ್ಸ್ ವೆರಿ ಸಿಮಿಲರ್ ಟು ಡಿಪ್ರೆಷನ್. ಡಿಪ್ರೆಷನ್ ಹಂಗೆ ಆಗುತ್ತೆ, ಯಾವ ಕೆಲಸದಲ್ಲೂ ಆಸಕ್ತಿ ಇರಲ್ಲ, ಎಲ್ಲ ಕೆಲಸ ಪೋಸ್ಟ್ಪೋನ್ ಮಾಡಬೇಕು ಅಂತ ಅನ್ಸುತ್ತೆ, ಆಲಸ್ಯ ಬಂದ್ಬಿಡುತ್ತೆ ಎರಡನೇ ಬಿಂದುವಿನಲ್ಲಿ. ಆಯ್ತು. ಆದರೆ ಒಂದು ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಡಿಪ್ರೆಷನಲ್ಲಿ ನಿಮಗೆ ಮೂಡ್ ಬದಲಾವಣೆ ಆಗಿರುತ್ತೆ, ಖಿನ್ನತೆ ಬಂದಿರುತ್ತೆ, ಸ್ಯಾಡ್ನೆಸ್ ಬಂದಿರುತ್ತೆ. ಆಯ್ತಾ. ಆದ್ರೆ ಇಲ್ಲಿ ಅದು ಯಾವುದೂ ಇರಲ್ಲ, ಮೂಡ್ ಚೆನ್ನಾಗೇ ಇದೆ ನಿಮ್ದು, ಆದ್ರೆ ಏನ್ ಮಾಡ್ಬೇಕು ಅಂತ ಅನಿಸಲ್ಲ ಅಷ್ಟು. ಏನ್ ಮಾಡ್ಬೇಕು ಅಂತ ಅನಿಸ್ದೇ ಇದ್ದಾಗ ಸೋಂಬೇರಿಗಳಾಗಿರ್ತೀವಿ, ಸುಮ್ಮನೆ ಕೂತಿರೋಣಪ್ಪ ಅಂತ ಅನಿಸುತ್ತೆ ಅಷ್ಟು, ಏನು ಮಾಡೋದು ಬೇಡ ಅಂತ ಅನಿಸುತ್ತೆ. ಮನೆಯಲ್ಲಿ ಬಯಸ್ಕೊಳ್ತೀರ, ಏನ್ರಿ ಸುಮ್ಮನೆ ಕೂತಿರ್ತಾರೆ, ಯಾವಾಗಲೂ ಏನು ಮಾಡಲ್ಲ, ಏನಾರು ಎದ್ದು ಏನೋ ಒಂದಿಷ್ಟು ಕೆಲಸ ಮಾಡ್ರಿ ಅಂತ ಹೇಳಿ ಎಲ್ಲೋ ಒಂದಿಷ್ಟು ಬೈತಾರೆ ಅಷ್ಟು ಮನೆಯಲ್ಲಿ. ಆ ರೀತಿ ಆಗುತ್ತೆ ಈ ಬಿಂದುಗೆ ಬಂದಾಗ. ಸೊ ಈ ಬಿಂದುಗೆ ಬಂದಾಗ ಬೈಸ್ಕೊಳ್ಳಿಕ್ಕೆ ರೆಡಿ ಇರ್ರಿ, ಎಲ್ಲರೂ ಒಂದಿಷ್ಟು ಬೈತಾರೆ ಗ್ಯಾರಂಟಿ, ಸರಿ. ಸೊ ವೈರಾಗ್ಯ ಇರುತ್ತೆ ಈ ಬಿಂದುನಲ್ಲಿ, ಆಲಸ್ಯತನ ಇರುತ್ತೆ, ಸೋಮಾರಿತನ ಇರುತ್ತೆ, ಯಾವುದರಲ್ಲೂ ಕೂಡ ಇಂಟ್ರೆಸ್ಟ್ ಇರಲ್ಲ, ಏನು ಮಾಡಬೇಕು ಅಂತ ಅನಿಸಲ್ಲ, ಸರಿ. ಇದಿಷ್ಟು ಎರಡನೇ ಬಿಂದುನಲ್ಲಿ ಬಂದಾಗ ಆಗುತ್ತೆ. ಡಿಪ್ರೆಷನ್ ಸೇಮ್ ಸಿಂಪ್ಟಮ್ಸ್ ಆಗುತ್ತೆ, ಬಟ್ ಅಲ್ಲಿ ಮೂಡ್ ಪ್ರಾಬ್ಲಮ್ ಇರುತ್ತೆ, ಇಲ್ಲಿ ಮೂಡ್ ಪ್ರಾಬ್ಲಮ್ ಇರಲ್ಲ, ಮೂಡ್ ಚೆನ್ನಾಗಿ ಸಂತೋಷವಾಗೇ ಇರ್ತಾರೆ. ಇದು ಮೊದಲ ಟೈಮ್ ರುಚಿ ನೋಡಿದಾಗ, ಇದು ಹಲವಾರು ವರ್ಷದ ಮುಂಚೆ UK ನಲ್ಲಿ ಮೊದಲು ರುಚಿ ಬಂತು ಅವಾಗ. ಆಗ ಅಮ್ಮ ಬಂದಿದ್ರು, ಒಳಗಡೆ ಖುಷಿಯಾಗಿದ್ದೀನಿ, ಹೊರಗಡೆ ಯಾವಾಗ ನೋಡಿದ್ರು ಸುಮ್ಮನೆ ಇರ್ತಾ, ಏನು ಮಾತಾಡಲ್ಲ, ಒಂದಿಷ್ಟು ಮಾತಾಡು ಅಂತ ಬೈತಾ ಇರು, ಮಾತಾಡಲ್ಲ ಅಂತ. ಯಾಕೆಂದ್ರೆ ಅವಾಗ ಯಾರ ತನೂ ಮಾತಾಡಬೇಕು ಅಂತ ಅನಿಸೋದೇ ಇಲ್ಲ, ನಿಮ್ಗೆ ಏನೂ ಕೆಲಸ ಮಾಡಬೇಕು ಅಂತ ಅನಿಸಲ್ಲ. ಆದರೆ ಆಂತರಿಕವಾಗಿ ಖುಷಿಯಾಗಿರ್ತೀರ, ಯಾಕೆಂದ್ರೆ ಆತ್ಮದ ಗುಣ ಖುಷಿ, ಆನಂದ, ಸಚ್ಚಿದಾನಂದ ಅಂತ ಹೇಳ್ತೀವಲ್ಲ ಆತ್ಮದ ಗುಣ. ಸೊ ಕೆಳಗಿನ ಸ್ತರದಲ್ಲಿ ಆನಂದ ಸ್ಥಿತಿ ಇರುತ್ತೆ, ಒಳಗಡೆ ಆನಂದವಾಗಿರ್ತೀರ, ಹೊರಗಡೆ ಸೈಲೆಂಟ್ ಆಗಿರ್ತೀರ. ಆ ಆನಂದ ಹೊರಗಡೆ ಏನು ತೋರಿಸ್ಕೊಳ್ಳಲ್ಲ, ಬಟ್ ಸೈಲೆಂಟ್ ಆಗಿರ್ತೀರ. ಸೈಲೆಂಟ್ ಆಗಿದ್ದಾಗ ಅವ್ರು ಅವ್ರು 100 ಮಾತಾಡಿದ್ರೆ ನೀವು 1 ಮಾತಾಡ್ತೀರ. ಎಸ್ಪೆಷಲಿ ಮನೆಯವರು ಇರ್ತಾರಲ್ಲ, ಗ್ಯಾರಂಟಿ ಬೈತಾರೆ, ನಾನು 10 ಸತಿ ಮಾತಾಡ್ಸಿದ್ರು 1 ಸತಿನೂ ಮಾತಾಡಲ್ಲ ಅಂತ. ಸೊ ಇದು ಅಲ್ಲಿ ಎರಡನೇ ಬಿಂದುವಿನಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ, ಎಲ್ಲರೂ ಬಯಸ್ಕೊಳ್ತೀವಿ ಒಂದಿಷ್ಟು. ಅದು ತುಂಬಾ ಜನಕ್ಕೆ ಆಶ್ರಮದಲ್ಲೂ ಆಗುತ್ತೆ, ಎಷ್ಟೋ ಜನಕ್ಕೆ ಅವ್ರಿಗೆ ಗೊತ್ತೇ ಆಗಲ್ಲ ಎರಡನೇ ಬಿಂದುವಿನಲ್ಲಿ ಇದೆ. ಎರಡನೇ ಬಿಂದುವಿನಲ್ಲಿ ಇನ್ನೊಂದು ಆಗುತ್ತೆ, ಶಾಂತತೆ ಬರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಶಾಂತಿ ಅಂತಂದ್ರೆ, ಅದನ್ನೇ ಹೀರ್ಕೊಂಡು ಅಲ್ಲೇ ಇದ್ಬಿಡೋಣ ಅಂತ ಅನ್ಸುತ್ತೆ, ಗುರಿನೇ ಬಿಟ್ಬಿಡ್ತೀವಿ, ಆಧ್ಯಾತ್ಮ ಮುಂದುವರಿಬೇಕು ಅಂತಾನೆ ಅನ್ಸಲ್ಲ, ಶಾಂತತೆಯಲ್ಲಿ ನೆಲೆ ನಿಂತು ಬಿಡ್ತೀವಿ. ಹಾಗಾಗಿ ಎಷ್ಟೋ ಜನ ಎರಡನೇ ಬಿಂದು ಬಂದ್ಮೇಲೆ ಅವ್ರ ಗುರಿ ಮುಟ್ಟಿದ್ರು ಮನಸ್ಸು ಶಾಂತವಾಗಿದೆ ಅಂತಲ್ಲ, ತುಂಬಾ ಜನ ಧ್ಯಾನ ಬಿಟ್ಬಿಡ್ತಾರೆ. ಅವಧೂತ ಅನ್ಬೋದ ಸರ್? ಅವಧೂತ ಸ್ಥಿತಿ ಕೆಲವ್ರಿಗಾಗತ್ತೆ, ಅದನ್ನು ಹೀರ್ಕೊಂಡು ಅಲ್ಲೇ ನಿಂತು ಹೋಗ್ತಾರೆ. ಇನ್ನು ಕೆಲವ್ರಿಗೆ ಗುರಿ ಮುಟ್ಬಿಡ್ತೀವಿ ಅಂತ ಅನಿಸುತ್ತೆ, ಹಾಗಾಗಿ ಮುಂದಕ್ಕೆ ಹೋಗ್ಬೇಕು ಅಂತ ಅನಿಸೋದೇ ಇಲ್ಲ. ಇನ್ನೊಂದಾಗತ್ತೆ ಎರಡನೇ ಬಿಂದು ಬಂದಾಗ, ಮೊದಲನೇ ಬಿಂದುವಿನಲ್ಲಿ ಧ್ಯಾನದ ರುಚಿ ಹತ್ತಿದಾಗ, ಮೊದಲನೇ ಬಿಂದುವಿನಲ್ಲಿ ಪದೇ ಪದೇ ಧ್ಯಾನ ಮಾಡಬೇಕು ಅಂತ ಅನಿಸುತ್ತೆ, ಎಂಥ ಒಳ್ಳೆ ಸಿಸ್ಟಮ್ ಅಪ್ಪ, ಎಂಥ ಒಳ್ಳೆ ಗುರುಗಳು ಸಿಕ್ಕಿದಾರಪ್ಪ ಅಂತೆಲ್ಲ ಅನ್ಸುತ್ತೆ. ಎರಡನೇ ಬಿಂದು ಬಂದ್ಮೇಲೆ ಯಾವ ಗುರು ಯಾವ ಸಿಸ್ಟಮ್ ಬಿಟಾಕಯ್ಯ ಅದನ್ನ ಅಂತ ಹೇಳ್ತಾರೆ. ಸೊ ತುಂಬಾ ಜನ ಧ್ಯಾನ ಬಿಟ್ಬಿಡ್ತಾರೆ ಆಕ್ಚುಲಿ ಎರಡನೇ ಬಿಂದು ಬಂದ್ಮೇಲೆ. ಆದರೆ ನೀವು ಎರಡನೇ ಬಿಂದುನಲ್ಲಿ ಇದೆಲ್ಲ ಆಗತ್ತೆ ಅಂತ ಗೊತ್ತಿತ್ತು ಅಂತಂದ್ರೆ, ಹುಷಾರಾಗಿ ಎಚ್ಚರಿಕೆಯಿಂದಿದ್ದು ಸಿಟ್ಟಿಂಗ್ಸ್ ತಗೊಂಡು ಅಲ್ಲಿಂದ ಮುಂದಕ್ಕೆ ಹೋಗ್ಬೋದು. ಅರ್ಥ ಆಯ್ತಾ? ಈ ರೀತಿ ಎಲ್ಲ ಆಗ್ತಿದೆ ಅಂತಂದ್ರೆ, ಸಡನ್ ಆಗಿ ಏನ್ ನೋಡ್ತೀರಾ ಅಂತಂದ್ರೆ, ಮೊದಲನೇ ಬಿಂದುನಲ್ಲಿ ಪದೇ ಪದೇ ಧ್ಯಾನ ಮಾಡಬೇಕು ಅಂತ ಅನಿಸುತ್ತೆ, ಈ ಬಿಂದು ಬಂದಿದ ತಕ್ಷಣ ಧ್ಯಾನನೇ ಮಾಡೋದು ಬೇಡ ಅಂತ ಅನಿಸುತ್ತೆ.
ಸಡನ್ ಚೇಂಜ್ ಆಗುತ್ತೆ. ಆಗ ನೀವು ಪ್ರಶಿಕ್ಷಕರ ಹತ್ರ ಹೋಗಿ ಕೇಳಬೇಕು, ನೋಡ್ರಿ ಈ ತರ ಅನಿಸ್ತಾ ಇತ್ತು, ಈಗ ನಂಗೆ ಧ್ಯಾನನೇ ಮಾಡೋದು ಬೇಡ ಅಂತ ಅನಿಸ್ತದೆ, ಏನ್ರಿ ಮಾಡ್ಲಿ ಅಂತ. ಆವಾಗಲೇ ನೀವು ಪ್ರಶಿಕ್ಷಕರ ಹತ್ರ ಹೋಗಿ ಸಿಟ್ಟಿಂಗ್ ತಗೋಬೇಕು. ಆಗ ನಿಮಗೆ ಪ್ರಶಿಕ್ಷಕರ ಹತ್ರ ಸಿಟ್ಟಿಂಗ್ ತಗೋಬೇಕು ಅಂತಲೂ ಅನ್ಸಲ್ಲ, ಯಾಕಂದ್ರೆ ಅಷ್ಟು ಸೋಂಬೇರಿತನ ಬಂದಿರುತ್ತೆ. ಅವಾಗ ನೀವು ಫೋನ್ ಮಾಡಿ ಹೇಳಬೇಕು ಪ್ರಶಿಕ್ಷಕರಿಗೆ, ನೋಡ್ರಿ ನಂಗೆ ಈ ತರ ಇದ್ದಿದ್ದು ಈ ತರ ಅನಿಸ್ತಾ ಐತೆ, ನಾ ಏನ್ ಮಾಡ್ಲಿ ಅಂತಂದ್ರೆ. ಅದಕ್ಕೆ ದಾಜಿ ಬರೀತಾರೆ ಹಾರ್ಟ್ಫುಲ್ನೆಸ್ ವೇನಲ್ಲಿ, ಯಾವಾಗ ಧ್ಯಾನ ಮಾಡೋದು ಬೇಡ ಅಂತ ಅನ್ಸುತ್ತೋ ಆವಾಗಲೇ ನಿಮಗೆ ಸಿಟ್ಟಿಂಗ್ ಬೇಕಾಗಿರೋದು ಅಂತ. ಸೊ ಎಲ್ಲೋ ಹೋಗಿ ಸಿಕ್ಕಾಕೊಳ್ತಾ ಇದ್ದೀರಾ ಅಂತ, ಸ್ಟ್ಯಾಗ್ನೇಷನ್ ಆಗ್ತಾ ಇದೆ ಅಂತ, ಅಥವಾ ನಿಮ್ಮ ಪ್ರಗತಿ ನಿಂತು ಹೋಗ್ತಾ ಇದೆ ಅಂತ, ಇಂಟ್ರೆಸ್ಟ್ ಹೊಟ್ಟೋಗುತ್ತೆ ಅಭ್ಯಾಸದಲ್ಲಿ. ಆಗ ಅಟ್ಲೀಸ್ಟ್ ರೆಗ್ಯುಲರ್ ಸಿಟ್ಟಿಂಗ್ಸ್ ತಗೊಂಡು ರೆಗ್ಯುಲರ್ ಪ್ರೇಯರ್ ಮಾಡಿದ್ರೆ ಅಭ್ಯಾಸದಲ್ಲಿ ಒಂಚೂರು ವ್ಯತ್ಯಾಸ ಆಗ್ಬೋದು. ಕೆಲವು ದಿವಸ ಅಭ್ಯಾಸ ಬಿಟ್ಬಿಡ್ತೀರಾ ಅಂತ ಇಟ್ಕೊಳ್ರಿ, ಅದು ಆಗುತ್ತೆ. ಬಟ್ ನೀವು ರೆಗ್ಯುಲರ್ ಸಿಟ್ಟಿಂಗ್ಸ್ ತಗೊಳ್ತಾ ಇದ್ರೆ, ಪ್ರೇಯರ್ ಎಲ್ಲ ಮಾಡ್ತಿದ್ರೆ, ಪ್ರಾರ್ಥನೆ ಎಲ್ಲ ಕರೆಕ್ಟಾಗಿ ಮಾಡ್ತಿದ್ರೆ, ಕಾಲಕ್ರಮೇಣದಲ್ಲಿ ಮತ್ತೆ ವಾಪಸ್ ಬರುತ್ತೆ. ಇದು ಹೆಂಗೆ ಅಂತಂದ್ರೆ, ಈ ಋತುಗಳ ಬದಲಾವಣೆ ಆದಾಗ, ಇವಾಗ ಈಗ ಬರ್ತಕ್ಕಂಥ ಋತುವಿನಲ್ಲಿ ಎಲ್ಲ ಗಿಡಗಳು ತಮ್ಮ ಎಲೆಗಳನ್ನೆಲ್ಲ ಕೆಳಗಡೆ ಹಾಕ್ಬಿಡುತ್ತೆ, ನೋಡಿದಿರಾ? ಎಲ್ಲ ಗಿಡಗಳು ಎಲೆನೆಲ್ಲ ಕೆಳಗಡೆ ಹಾಕಿ ಬೋರ್ಡ್ ಕಾಣುತ್ತೆ, ಬರೀ ಕಾಂಡ ಮಾತ್ರ ಕಾಣುತ್ತೆ. ಕರೆಕ್ಟಾ? ನೋಡ್ಲಿಕ್ಕೆ ಏನ್ ಚೆನ್ನಾಗಿರಲ್ಲ ಅಲ್ವಾ? ಅದೇ ತರನೇ ನಾವು ಕೆಲವು ಬಿಂದುಗಳು ಬಂದಾಗ ಎಲ್ಲ ಅಭ್ಯಾಸಗಳೆಲ್ಲ ಎಲೆಗಳು ಅಂತ ಇಟ್ಕೊಳ್ರಿ, ಎಲ್ಲ ಬಿಸಾಕ್ಬಿಡ್ತೀವಿ. ಬಿಸಾಕ್ಬಿಟ್ಟು ಬರೀ ಕಾಂಡ ಮಾತ್ರ ಇರುತ್ತೆ. ಬರೀ ಕಾಂಡ ಇದ್ರೂ ಕೂಡ ಒಂದಿಷ್ಟು ನೀರು ಹಾಕ್ಬೇಕೋ ಬೇಡ ಅದಕ್ಕೆ. ಏನಪ್ಪ ಇದು ಗಿಡ ಒಣಗೋಯ್ತು ಅಂತ ಹೇಳಿ ಆ ಒಂದು ಸೀಸನ್ ಅಲ್ಲಿ ಮಾತ್ರ ಗಿಡ ಒಣಗೋಯ್ತು ಅಂತ ಗಿಡ ಕಟ್ ಮಾಡಿಬಿಟ್ರೆ ಹೋಯ್ತಾ? ಗಿಡ ಮತ್ತೆ ಯುಗಾದಿ ಬಂದ ತಕ್ಷಣ ಮರು ವಸಂತ ಕಾಲ ಬಂದ ತಕ್ಷಣ ಮತ್ತೆ ಚಿಗುರುತ್ತೆ. ಗಿಡ ಏನ್ ಸತ್ತು ಹೋಗಿಲ್ಲ, ಆದ್ರೆ ಅದ್ರ ಹೊರಗಡೆ ಇರ್ತಕ್ಕಂಥ ಅದೇನು ಪ್ರಕಟ ಆಗ್ತಕ್ಕಂಥ ರೀತಿ ಬದಲಾವಣೆ ಆಗಿದೆ ಅಷ್ಟೆ. ಇದು ಎಷ್ಟೊಂದು ಗ್ರಂಥಿಗಳಲ್ಲಿ ಆಗುತ್ತೆ. ಇದು ಯಾಕೆ ತಿಳ್ಕೋಬೇಕು ಅಂತಂದ್ರೆ, ಯಾವಾಗಲೂ ನಿಮ್ಮ ಅಭ್ಯಾಸ ಒಂದೇ ತರ ಇರಲ್ಲ, ಅದು ಕೂಡ ನಿಮ್ಮ ಕಂಡೀಷನ್ನ ಇಂಡಿಕೇಟ್ ಮಾಡುತ್ತೆ. ಜ್ಞಾಪಕ ಇಟ್ಕೊಳ್ರಿ. ನೆಕ್ಸ್ಟ್ ಟೈಮ್ ಇಂದ ನಾನು ಸಿಕ್ಕಿದಾಗ, ಬ್ರದರ್ ನಂಗೆ ಈ ಅಭ್ಯಾಸ ಮಾಡದೇ ಬಿಟ್ಬಿಟ್ಟಿದೆ, ಮಾಡದೇ ಬೇಕಾಗಿಲ್ಲ ಅಂತ ಅನ್ಸುತ್ತೆ, ನಂಗೆ ಅನ್ಸುತ್ತೆ ಒಳ್ಳೆ ಕಂಡೀಷನ್ ಬಂದಿದೆ ಅಂತ ನೀವು ಡೈಲಾಗ್ ಹೊಡಿಬಿಡಿ ವಾಪಸ್. ಅರ್ಥ ಆಯ್ತಾ? ನೀವು ಬೇಕು ಅಂತ ಬಿಟ್ಬಿಟ್ಟು ಆ ಕಂಡೀಷನ್ ಬಂದಿದೆ ಅಂತ ನನ್ನ ಹತ್ರ ವಾದ ಮಾಡಿಬಿಡಿ. ಆದ್ರೆ ಇದು ಕೂಡ ಒಂದು ಕಂಡೀಷನ್ ಎಲ್ರಿಗೂ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸರಿ ಸರಿ, ಥ್ಯಾಂಕ್ ಯು ಸರ್. ಆಯ್ತು ಸರ್, ಇನ್ನೊಂದು ಪ್ರಶ್ನೆ ಸರ್, ಇನ್ನೊಂದು ಪ್ರಶ್ನೆ. ಒಂದ್ ನಿಮಿಷ ಇರಿ, ಆಮೇಲೆ ವಾಣಿಯವರು. ಬ್ರದರ್, ಇಲ್ಲಿ ಒಳಗೊಳಗೆ ಅದರ ಚಮತ್ಕಾರಗಳನ್ನು ಅನುಭವ ಆಗುವುದು ಮುಂದೆ ಇದೆ ಒಂದು ಮ್ಯಾಜಿಕ್ ಅಂತ ಅನ್ಕೋಬೇಡಿ. ಅಲ್ಲ, ಮ್ಯಾಜಿಕ್ ಅಂತ ಅನ್ಕೋಬೇಡಿ. ಒಳಗೊಳಗೆ ಚಮತ್ಕಾರ ಅಂತಂದ್ರೆ ಒಳಗೊಳಗೇನೆ ನಾವು ಅದರಲ್ಲಿ ಆಂತರಿಕ ಹೋಗ್ತಾ ಬಿಂದುವಿನಲ್ಲಿ ಒಳಗಡೆ ಹೋಗ್ತಾ ನಾವು ಪ್ರತಿಯೊಂದು ಬಿಂದುವನ್ನ ಎಂಟರ್ ಆದ್ಮೇಲೆ ಸೆಂಟರ್ಗೆ ಹೋಗ್ತೀವಿ, ಆ ಬಿಂದುವಿನ ಕೇಂದ್ರಕ್ಕೆ ಹೋಗ್ತೀವಿ. ಆ ಬಿಂದುವಿನ ಕೇಂದ್ರದ ಎಡೆಗೆ ಹೋಗ್ತಾ ಅದರ ಬೇರೆ ಬೇರೆ ಸ್ಥಿತಿಗಳು ವ್ಯಕ್ತವಾಗುತ್ತೆ, ಬೇರೆ ಬೇರೆ ಸ್ಥಿತಿಗಳ ಬೇರೆ ಬೇರೆ ಆಯಾಮಗಳು ವ್ಯಕ್ತವಾಗುತ್ತೆ. ಅದನ್ನ ಚಮತ್ಕಾರ ಅಂತ ಬರೆದಿದೆ. ಚಮತ್ಕಾರ ಅಂತಂದ್ರೆ ಮ್ಯಾಜಿಕ್ ಅಂತ ಅನ್ಕೋಬೇಡಿ, ಸರಿನಾ? ಸೊ ಇಲ್ಲಿ ಚಮತ್ಕಾರ ಅಂತ ಓದಿದ ತಕ್ಷಣ ಮ್ಯಾಜಿಕ್ ಅಂತ ಅನ್ಕೊಂಡ್ಬಿಡ್ತೀರ, ಬೇರೆ ರೀತಿಯಲ್ಲಿ ತಗೊಳ್ತೀರ ಅರ್ಥ. ಚಮತ್ಕಾರ ಅಂತಂದ್ರೆ ಆ ದಿವ್ಯ ದಶೆಯ, ಭಗವಂತನ ದಶೆಯ ಬೇರೆ ಬೇರೆ ಸ್ಥಿತಿಗಳು ಬೇರೆ ಬೇರೆ ಆಯಾಮಗಳು ವ್ಯಕ್ತವಾಗುತ್ತೆ ಅಂತಷ್ಟೇ. ಅದಕ್ಕೆ ಅವ್ರು ನೆಕ್ಸ್ಟ್ ಏನ್ ಬರೀತಾರೆ, ಹಲವಾರು ಸಣ್ಣ ಪುಟ್ಟ ಗ್ರಂಥಿಗಳಿವೆ. ಸಣ್ಣ ಸಣ್ಣ ಗ್ರಂಥಿಗಳು, ಎರಡನೇ ಗ್ರಂಥಿನಲ್ಲಿ ಹಲವಾರು ಸಣ್ಣ ಸಣ್ಣ ಗ್ರಂಥಿಗಳಿದೆ, ಅದೆಲ್ಲವನ್ನೂ ಅನುಭವಿಸ್ಕೊಂಡು ಮುಂದಕ್ಕೆ ಹೋಗ್ತೀರಾ, ಸರಿನಾ? ಸೊ ಚಮತ್ಕಾರ ಅಂತಂದ್ರೆ ಮ್ಯಾಜಿಕ್ ಪವರ್ ಏನ್ ಬರಲ್ಲ, ಏನು ಚಿಂತೆ ಮಾಡ್ಬಿಡಿ. ಅಲ್ಲ, ಅಲ್ಲಿ ತನ್ನ ವಿಚಾರ ಶಕ್ತಿಯ ಜೋರು ಕೊಡುವುದರಿಂದ ಒಳಗೊಳಗೆ ತನ್ನ ವಿಚಾರ ಚಮತ್ಕಾರಗಳು ಅನುಭವ ಆಗುತ್ತದೆ. ಚಮತ್ಕಾರ ಅಂತಂದ್ರೆ ಅಲ್ಲಿ ಏನು ಅಂತಂದ್ರೆ, ಆ ದೃಷ್ಟಿನಲ್ಲಿ ತನ್ನ ವಿಚಾರ ಶಕ್ತಿಯಿಂದ ಚಮತ್ಕಾರ ಸೃಷ್ಟಿ ಮಾಡ್ಕೊಳ್ತಿದೆ ಅಂದ್ರೆ ಅವ್ರು ಕಲ್ಪನೆ ಮಾಡ್ಕೊಳ್ತಾ ಇದ್ರೆ ನಂಗೆ ಹಿಂಗಾಗ್ತಿದೆ ಹಂಗಾಗ್ತಿದೆ ಅಂತ. ಎಷ್ಟೋ ಜನಕ್ಕೆ ಅಭ್ಯಾಸಿಗಳಿಗೆ ಹೇಳಿದ ತಕ್ಷಣನೇ ಮುಂದಿನ ಸತಿ ಬಂದ ತಕ್ಷಣ ಅವ್ರು ಹೇಳ್ತಾರೆ, ನಂಗೂ ಹಿಂಗೆ ಆಗ್ತಿದೆ, ನಂಗೂ ಹಂಗೆ ಆಗ್ತಿದೆ ಅಂತ. ನೀವ್ ಏನಾದ್ರೂ ಹೇಳಿ ಇದೇ ಡೈಲಾಗ್ ಹೊಡಿತಾರೆ, ನಂಗೆ ಹಿಂಗಾಗಿತ್ರಿ, ನಂಗೆ ಹಿಂಗೆ ಆಗ್ತಾ ಇದ್ರಿ ಇವಾಗ. ಇದನ್ನ ನಾವು ಸೈಕ್ಯಾಟ್ರಿನಲ್ಲಿ ಸಜೆಸ್ಟಬಲ್ ಮೈಂಡ್ ಅಂತ ಹೇಳ್ತೀವಿ. ಯಾವ ವಿಚಾರ ಅವ್ರು ಹೇಳ್ತಾರೋ ನಂಗೆ ಹಂಗ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಅದು ಕೃತ್ರಿಮವಾಗಿ ಡೆವಲಪ್ ಆಗಿರುತ್ತೆ, ಅದರಿಂದ ಯಾವ ಲಾಭನೂ ಆಗಲ್ಲ, ಸಿಕ್ಕಾಕೊಳ್ತೀವಿ ಅಷ್ಟೇ. ಸೊ ಸಹಜವಾಗಿ ಡೆವಲಪ್ ಆಗಬೇಕು ಅಂದ್ರೆ ನಮ್ಮ ವಿಚಾರ ಶಕ್ತಿನ ನಾವು ಬೆಳೆಸ್ಕೊಂಡು ಅದರಿಂದ ಕಂಡೀಷನ್ಸ್ ಅಥವಾ ಸ್ಥಿತಿಗತಿನ ಗಳಿಸ್ಕೊಂಡ್ರೆ ಅದರಿಂದ ಏನೂ ಲಾಭ ಆಗಲ್ಲ.
ಅದು ಆರ್ಟಿಫಿಷಿಯಲ್ ಆಗುತ್ತೆ, ಅದರಿಂದ ನಾವು ಸಿಕ್ಕಾಕೊಳ್ತೀವಿ, ಮುಂದಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಸೊ ಅದಕ್ಕೆ ಒಂದು ಏನು ನೋಡ್ಕೋಬೇಕು ಅಂತಂದ್ರೆ, ನಾವು ಧ್ಯಾನದಲ್ಲಿ ಬೆಳೀತಾ ಬೆಳೀತಾ ಒಂದು ಚಕ್ರದಿಂದ ಮತ್ತೊಂದು ಚಕ್ರಕ್ಕೆ ಹೋಗ್ತಾ ಹೋಗ್ತಾ ನಮ್ಮ ಮನಸ್ಸಿನಲ್ಲಿ ಇರತಕ್ಕಂಥ ವಿಚಾರಗಳು ಕಡಿಮೆ ಆಗ್ತಾ ಹೋಗ್ಬೇಕು. ವಿಚಾರಗಳು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಎಲ್ಲೋ ಎಡವಟ್ಟಾಗಿದೆ ಅಂತ ಗೊತ್ತಾಯ್ತು. ಅದನ್ನು ಅವ್ರಿಗೆ ಚಮತ್ಕಾರಗಳು ಅಂತ ಹೇಳ್ತಾರೆ. ಚಮತ್ಕಾರ ಯಾಕೆ ಆಗ್ತಿದೆ? ನಮ್ಮ ಕಲ್ಪನಾ ಶಕ್ತಿಯಿಂದ ಆ ಚಮತ್ಕಾರ ಆಗ್ತಿದೆ, ನಿಜವಾಗಿ ಆ ಸ್ಥಿತಿ ಬಂದು ಅಲ್ಲ. ಸರಿನಾ? ಯತಿರಾಜ್, ಬ್ರದರ್ ನಮಸ್ತೆ. ನಮಸ್ತೆ. ಪ್ರಪನ್ನಗತಿ ಬಗ್ಗೆ ಸ್ವಲ್ಪ ತಿಳಿಸಿ. ಇವಾಗ ಓದ್ತೀವಲ್ಲ ಮುಂದಕ್ಕೆ ಪ್ರಪನ್ನ ಬರುತ್ತೆ. ದಿನಕ್ಕೊಂದ್ ಹೇಳ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದ್ರು ಬ್ರದರ್ ಅಷ್ಟೇ. ಈಗ ಥ್ಯಾಂಕ್ ಯು. ಒಂದೊಂದೇ ಚಕ್ರ ಓದ್ತಾ ಹೋಗ್ತಾ ಈಗ ನೋಡಿ, 2ನೇ ಚಕ್ರದಲ್ಲಿ ಏನಿದೆ ಅದ್ರ ಜೊತೆಗೆ ಹಲವಾರು ವಿಷಯಗಳು ಹೇಳಿದೆ ನಾ ಈಗ. ಸರಿ ಈ ಬ್ರದರ್. ರೀತಿಯಾಗಿ ನಾವು ಪ್ರತಿ ಗ್ರಂಥಿ ಓದ್ತಾ ಹೋಗ್ತಾ ಯಾವಾಗ ಪ್ರಪನ್ನ ಬರುತ್ತೋ ಅದ್ರ ಬಗ್ಗೆ ಸಾಕಷ್ಟು ಮಟ್ಟಿಗೆ ಚರ್ಚೆ ಮಾಡೋಣ. ಅದ್ರಲ್ಲಿ ಏನೇನೆಲ್ಲ ಇರುತ್ತೆ, ಹೇಗೆ ಅದನ್ನ ಗುರ್ತಿರಿಯೋದು ಅಂತ. ಆಯ್ತು ಬ್ರದರ್, ಥ್ಯಾಂಕ್ ಯು. ತೊಂದ್ರೆ ಇಲ್ಲ. ಶಿವರಾಜ್, ಬ್ರದರ್ ನಮಸ್ಕಾರ. ಬ್ರದರ್ 2-3 ಪಾಯಿಂಟ್ಸ್ ಸ್ವಲ್ಪ ಡೌಟ್ ಇದಾಗ್ತಾ ಇದೆ. ಬ್ರದರ್ ಮೊದಲನೇ ಪಾಯಿಂಟ್, ಒಂದೇ ಪ್ರಶ್ನೆ ಕೇಳ್ರಿ, ಈ ಆತ್ಮವನ್ನು ಒಂದೇ ಪ್ರಶ್ನೆ ಕೇಳ್ರಿ. ಯಾಕಂದ್ರೆ ಪಾಪ ಅವರು ಸತ್ಯ ಅವ್ರು 2ನೇ ಪ್ರಶ್ನೆ ಕೇಳ್ತೀನಿ ಅಂತ ಹೇಳಿದ್ರು, ನಾವು ತಡೆದೆ. ಒಂದು ಪ್ರಶ್ನೆ ಕೇಳ್ರಿ, ಆಮೇಲೆ ವಾಪಸ್ ಬರ್ತೀನಿ ನಿಮ್ಗೆ. ಸರಿ ಬ್ರದರ್, ಇದು ಆತ್ಮದ ಚಕ್ರವನ್ನು 2ನೇ ಚಕ್ರದಲ್ಲಿ ಇದು ಮಾಡಿದ್ದಾರೆ. ಇದಕ್ಕ ಆಕಾಶಕ್ಕೂ ಮತ್ತು ಇದಕ್ಕೂ ಏನು ಸಂಬಂಧ ಬ್ರದರ್? ಆಮೇಲೆ ಇಲ್ಲಿ ಆತ್ಮ ಚಕ್ರವನ್ನು ನಾವು ದಾಟಿದ್ರೆ ನಮ್ಗೆ ಆತ್ಮ ಸಾಕ್ಷಾತ್ಕಾರ ಆಗಿದೆ ಅಂತಾನ. ಆಮೇಲೆ ಇಲ್ಲಿ 7 ಜ್ಯೋತಿರ್ಮಯ ವೃತ್ತವನ್ನು ಇದು ಮಾಡ್ತಾರೆ. ಅಂದ್ರೆ ನಾವು 2ನೇ ಚಕ್ರ ನಾವು ಕೇಂದ್ರ ಮಂಡಲನು ತಲುಪಿದ್ವಿ ಅಂತ ಡೌಟ್. ನಾ ಏನು ಹೇಳಿದೆ ನಿಮ್ಗೆ? ಇದು ನನಗೆ ಒಂದೇ ಲಿಂಕ್ ಅನ್ಸ್ತಾ ಇತ್ತು ಬ್ರದರ್, ಅದಕ್ಕೆ ಬಂದರೆ. ಹಿಂಗೇನೆ ಎಕ್ಸಾಮಿನೇಷನ್ ಅಲ್ಲೂ ಕೂಡ ಮಾರ್ಕ್ಸ್ ಕಳ್ಕೊಳ್ಳೋದು. ಒಂದು ಪ್ರಶ್ನೆ ಒಂದ್ಸತಿ ಕೇಳ್ರಿ ಅಂತ ಹೇಳಿದೆ, 3 ಪ್ರಶ್ನೆಗಳನ್ನ ಜೋಡಿಸಿ ಒಂದೇ ಪ್ರಶ್ನೆ ಕೇಳಿದಾರೆ. ಇದು ನೀವು ವಿಕಟ ಕವಿ ಆದಂಗೆ ಆಯ್ತು ಕತೆ ನಿಮ್ಗೆ. ವಿಕಟ ಕವಿ ರಾಮಕೃಷ್ಣ ಗೊತ್ತಲ್ವಾ? ಅವನಿಗೆ ಕಾಳಿ ಮತ್ತೆ ಏನ್ ಬೇಕು ಅಂತ ಕೇಳಿದಾಗ 2 ಸೇರಿಸ್ಕೊಂಡು ಕುಡಿದು ಬಿಡ್ತಾನೆ. 2 ಕೊಡ್ತಾಳೆ ಅವಳು, 2 ಬಟ್ಲು ಕೊಡ್ತಾಳೆ. ಆಯ್ತಾ? ಒಂದರಲ್ಲಿ ಜ್ಞಾನ, ಇನ್ನೊಂದರಲ್ಲಿ ಐಶ್ವರ್ಯ ಇರುತ್ತೆ. ನಿಂಗೆ ಏನ್ ಬೇಕು ಅಂತ ಕೇಳಿದಾಗ ಅವನು 2 ಮಿಕ್ಸ್ ಮಾಡ್ಕೊಂಡು 2 ಕುಡಿದು ಬಿಡ್ತಾನೆ. ಸರಿನಾ? ಕಾಳಿಗೆ ಕೋಪ ಬರುತ್ತೆ. ಕಾಳಿ ಕೋಪ ಬಂದ್ಮೇಲೆ ಅವಳು ಏನಂತ ಹೇಳಿದಳು ಅಂತಂದ್ರೆ, ನೀನು 2 ನಾನು 1 ತಗೋ ಅಂತ ಹೇಳಿದ್ರು ಕೂಡ 2 ತಗೊಳು ಅಂತ ಹೇಳಿದ್ರಿಂದ ನೀನು ವಿಕಟ ಕವಿ ಆಗ್ತೀಯ ಅಂತ ಅವಳು ಹೇಳ್ತಾಳೆ. ನಿಜವಾದಂತ ಕವಿ ನೀ ಯಾವತ್ತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ವಿಕಟ ಕವಿ ಆಗ್ತೀಯ ಅಂತ ಅವಳು ಶಾಪ ಕೊಟ್ಟು ಹೋಗ್ತಾಳೆ. ಶಾಪನೇ ಆಶೀರ್ವಾದ ಅವನಿಗೆ, ಅದೇ ವಿಚಾರ. ಬಟ್ ಆ ಶಾಪ ಯಾಕೆ ಅವನು ಬರುತ್ತೆ ಅಂತಂದ್ರೆ ಅವನು ಈ ರೀತಿ ಮಾಡ್ತಾನೆ. ಆ ತರ ಕಥೆ ಆಯ್ತು ನಿಮ್ದು. ಒಂದು ಪ್ರಶ್ನೆ ಕೇಳ್ರಿ ಅಂತ ಅಷ್ಟು ಕರೆಕ್ಟಾಗಿ ಕ್ಲಿಯರ್ ಆಗಿ ಹೇಳಿದೀವಿ, ಆದ್ರೆ ನೀವು ಅದನ್ನ 3 ಜೋಡಿಸಿ ಕೇಳಿದಿರ. ಏನ್ ತುಂಬಾ ಜಾಣತನ ಪ್ರದರ್ಶನ ಮಾಡಿದೆ ಅಂತ ಅನಿಸಿರಬಹುದು, ಆದ್ರೆ ಇಲ್ಲ ಬ್ರದರ್, ಸಾರಿ ಬ್ರದರ್. ಇನ್ನು 2ನೇ ಪ್ರಶ್ನೆ ಇದು 1ನೇ ಪ್ರಶ್ನೆ ನಾನು ಮೊದಲೇ ಇದು ಮಾಡ್ಕೊಂಡಿದ್ದೆ ಬ್ರದರ್. ಸರಿ, ಆಮೇಲೆ ಹೇಳೋಣ ಅದನ್ನು. ಉಮಾನ್ ಅವರೇ, ಬ್ರದರ್ ನಿಯಮದ್ದು 8, 9, 10 ಬಂದಿಲ್ಲ ಬ್ರದರ್ ರೆಕಾರ್ಡಿಂಗ್. ಅದು ಏನಾಗಿದೆ ಅಂದ್ರೆ 11, 12 ಏನ್ ಹಾಕಿದೀರಾ 13, ಅದು 6, 7ನೇ ರಿಪೀಟ್ ಆಗ್ಬಿಟ್ಟಿದೆ. ಅವು 3ರಲ್ಲೂ ಅದೇ ಬಂದಿದೆ. 8, 9, 10 ಬಂದಿಲ್ಲ. ಅಂದ್ರೆ 8, 9, 10ನೇ ನಿಯಮ ರೆಕಾರ್ಡಿಂಗ್ ಬಂದಿಲ್ಲ ಅಂತನಾ? ಬಂದಿಲ್ಲ. ಒಂದು ತಾರೀಖ್ ಜ್ಞಾಪಕ ಇದೆಯಾ ನಿಮ್ಗೆ ಯಾವತ್ತಾಗಿದ್ದು ಅಂತ? ಇದೆ ಇಲ್ಲಿ. ನನಗೆ ಒಂಚೂರು ಮೆಸೇಜ್ ಮಾಡ್ರಿ, ಮೆಸೇಜ್ ಮಾಡ್ತೀನಿ. ಅಪ್ಲೋಡ್ ಮಾಡ್ತೀನಿ. ಸರಿನಾ? ಅಲ್ಲ, 7, 8 ಬಂದಿದೆ 9ನೇ ರೆಕಾರ್ಡ್ ಅಲ್ಲಿ. 9ನೇ ರೆಕಾರ್ಡ್ ಅಲ್ಲಿ 7, 8 ಬಂದಿದೆ. ನೀವು 28ನೇ ತಾರೀಕಿಂದ ಬಂದಿಲ್ಲ. 28 ಇದ್ ಮಾಡ್ಬೇಕು. ಅಕ್ಟೋಬರಾ? ನಾನು ಇದ್ ಮಾಡ್ತೀನಿ ಬ್ರದರ್, ನಾನು ಒಂಚೂರು ಹಾಕ್ತೀನಿ. ನಾನು ಕಳಿಸ್ತೀನಿ. ಸತ್ಯ ಅವರೇ, ಸರ್ ನಮಸ್ಕಾರ ಸರ್. ಸರ್, ಪ್ರತಿಯೊಂದು ಗ್ರಂಥಿಯಲ್ಲೂ ನಾವು ಸಾಲೋಕ್ಯತೆ, ಸಾಮೀಪ್ಯತೆ, ಸಾರೂಪ್ಯತೆ, ಸಾಯುಜ್ಯತೆ ಸ್ಟೇಜಸ್ ಹೋಗ್ತೀವಿ.
ಇಲ್ಲಿ ಇಂಗ್ಲಿಷ್ ನಲ್ಲಿ ಸಾಲೂಕ್ಯತೆ ಸಾಮೀಪ್ಯತೆಗೆ ಏನಂತ ಹೇಳಿದ್ದಾರೆ ಸರ್? ಸಾರೂಪ್ಯತೆಗೆ ಐಡೆಂಟಿಕಾಲಿಟಿ ಅಂತ ಹೇಳಿದ್ದಾರೆ. ಇಲ್ಲಿ ಸಾಲೋಕ್ಯತೆ ಸಾಮೀಪ್ಯತೆಗೆ ಇಂಗ್ಲಿಷ್ ನಲ್ಲಿ ಏನಿದೆ ವರ್ಡ್ಸ್ ಏನು ಹೇಳಿದ್ದಾರೆ ರಾಜೀವ್ ಅದನ್ನ ಸ್ಪಿರಿಚುವಲ್ ಆರ್ಟ್ ಮೇಲೆ ಬರ್ದಿದ್ದಾರೆ ನೋಡ್ರಿ. ಬರ್ದಿದ್ದಾರೆ ಸರ್? ಬರ್ದಿದ್ದಾರೆ. ವರ್ಡ್ ಜ್ಞಾಪಕ ಇಲ್ಲ, ಒಂದು ವರ್ಡ್ ಜ್ಞಾಪಕ ಇದೆ, ನಿಯರ್ನೆಸ್ ಅಂತ ಬರೀತಾರೆ. ನಿಯರ್ನೆಸ್ ಸಾಲೋಕ್ಯತೆಗೆ. ಓಕೆ. ಸೊ ನಿಯರ್ನೆಸ್ ಅಂಡ್ ಇನ್ನೊಂದು ಪದ ಉಪಯೋಗಿಸಿದೆ, ನನಗೆ ಎಕ್ಸಾಕ್ಟ್ ಪದ ಜ್ಞಾಪಕ ಇಲ್ಲ, ಬೇಕಾದ್ರೆ ನೋಡಿ ಹೇಳ್ತೀನಿ ನಿಮ್ಗೆ. ಬರ್ದಿದ್ದಾರೆ ಅದನ್ನು ಇಂಗ್ಲಿಷ್ ಈಕ್ವಲೆಂಟ್ ಪದ ಬರ್ತಿದ್ದಾರೆ. ಓಕೆ ಸರ್. ಅದೇ ಸಾರೂಪ್ಯತೆಗೆ ಐಡೆಂಟಿಕಾಲಿಟಿ ಅದು ಅರ್ಥ ಆಯ್ತು, ಗೊತ್ತಿತ್ತು. ಸಾಯುಜ್ಯತೆಗೆ ಸಾಯುಜ್ಯತೆ ಅಂತಾನೆ ಇರುತ್ತೆ. ಮರ್ಜರ್. ಓಕೆ ಓಕೆ. ಅದಕ್ಕೆ ಅದನ್ನ ನೀವು ಇದರಲ್ಲಿ ನೋಡಿದ್ರೆ, ಇಂಗ್ಲಿಷ್ ಸ್ಪಿರಿಚುವಲ್ ಆನಾಟಮಿ ನೋಡಿದ್ರೆ ಅದು ಬರ್ದಿದ್ದಾರೆ. ಹಾಗಾಗಿ ಎರಡೂ ಪುಸ್ತಕ ಇಟ್ಕೊಂಡು ನೋಡ್ರಿ, ಕನ್ನಡ ಇಂಗ್ಲಿಷ್ ಎರಡೂ. ಎಷ್ಟೊಂದು ವಿಚಾರಗಳು ಕನ್ನಡದಲ್ಲಿ ಸ್ಪಷ್ಟವಾಗಿದೆ, ಹೌದು ಸರ್, ಇಂಗ್ಲಿಷ್ ನಲ್ಲಿ ಸ್ಪಷ್ಟವಾಗಿದೆ. ಹಾಗಾಗಿ ನಾವು ಎರಡೂ ಪುಸ್ತಕ ಓದಿದಾಗ ನಮ್ಗೆ ಸಾಕಷ್ಟು ಸ್ಪಷ್ಟತೆ ಇನ್ನೂ ಹೆಚ್ಚಿನ ಸ್ತರದಲ್ಲಿ ಬೆಳೆಯುತ್ತೆ. ಸರಿ ಸರ್, ಸರಿ. ಥ್ಯಾಂಕ್ ಯು ಸರ್, ವೆರಿ ಕೈಂಡ್ ಆಫ್ ಯು. ರಾಜೇಶ್ವರಿ, ಇದು ಭಾರತದಿಂದ ಬಿಡುಗಡೆ ದೊರೆಯಿತು. ವಾಸ್ತವಿಕತೆಯ ಕೆಳ ಹಂತಸ್ತಿನ ಜ್ಞಾನ ಉಂಟಾಯಿತು ಅಂದ್ರೆ ಲಘುತ್ವ ಮತ್ತಿಷ್ಟು ಹೆಚ್ಚಾಯ್ತು ಅಂತ ನನಗೆ ಸ್ವಲ್ಪ ಸ್ಪಷ್ಟತೆ. ಲಘುತ್ವ ಹೆಚ್ಚಾಗತ್ತೆ, ಭಾರದಿಂದ ಕಡಿಮೆ ಆಯ್ತು ಅಂತಂದ್ರೆ ಅದರ ಆಪೋಸಿಟ್ ಬರುತ್ತಲ್ವಾ, ಲಘುತ್ವ ಜಾಸ್ತಿ ಆಯ್ತು. ವಾಸ್ತವಿಕತೆಯ ಕೆಳ ಹಂತ ಅಂತಂದ್ರೆ ಈಗ ನಾವು ರಿಯಾಲಿಟಿಗೆ ಹೋಗ್ಬೇಕು, ಮೂಲಕ್ಕೆ ಹೋಗ್ಬೇಕು. ಮೂಲದಲ್ಲಿ ಏನಿದೆ? ವಾಸ್ತವಿಕತೆ ಇದೆ, ರಿಯಾಲಿಟಿ ಇದೆ. ಆದ್ರೆ ಆ ಮೂಲದಲ್ಲಿ ಇರತಕ್ಕಂಥ ವಾಸ್ತವಿಕತೆ ಈಗ ಕೆಳಗಿನ ಸ್ತರದಲ್ಲಿ ವ್ಯಕ್ತ ಆಗ್ತಿರ್ತಕ್ಕಂಥ ಅನುಭವ ನಮಗಾಗತ್ತೆ. ಅದೇ ವಾಸ್ತವಿಕತೆನೇ ನಾವು ಮೇಲೆ ಮೂಲದಲ್ಲಿ ಇರೋದು. ಆದ್ರೆ ಆ ಮೂಲದಲ್ಲಿ ಇರತಕ್ಕಂಥ ವಾಸ್ತವಿಕತೆ ಕೆಳಗಿನ ಸ್ತರದಲ್ಲಿ ಎರಡನೇ ಬಿಂದುವಿನಲ್ಲಿ ಮೊದಲ ಬಾರಿಗೆ ನಮಗೆ ಅನುಭವಕ್ಕೆ ಬರುತ್ತೆ. ಅಂದ್ರೆ ವಿ ಗೆಟ್ ಇನ್ ಟಚ್ ವಿತ್ ರಿಯಾಲಿಟಿ ಅಟ್ ದ ಲೋವರ್ ಲೆವೆಲ್. ಅಲ್ಲಿ ವಾಸ್ತವಿಕತೆ ಅಂತಂದ್ರೆ ರಿಯಾಲಿಟಿ. ರಿಯಾಲಿಟಿ ಎಲ್ಲಿದೆ ಅಂತಂದ್ರೆ ಮೂಲದಲ್ಲಿದೆ. ಆ ಮೂಲದಲ್ಲಿ ಇರತಕ್ಕಂಥ ವಾಸ್ತವಿಕತೆ ನಮಗೆ ಈ ಒಂದು ಬಿಂದುವಿನಲ್ಲಿ ಸ್ವಲ್ಪ ಮಟ್ಟಿಗೆ ಅನುಭವಕ್ಕೆ ಬರುತ್ತೆ. ಸ್ಪಷ್ಟ ಇರಲ್ಲ, ಸ್ವಲ್ಪ ಮಟ್ಟಿಗೆ ಅನುಭವಕ್ಕೆ ಬರುತ್ತೆ, ಆದ್ರೆ ಸ್ಪಷ್ಟ ಇರಲ್ಲ. ಯಾಕೆ ಸ್ಪಷ್ಟ ಇರಲ್ಲ ಅಂತಂದ್ರೆ ಇನ್ನೂ ಸಾಕಷ್ಟು ಸಂಸ್ಕಾರಗಳ ಭಾರದಲ್ಲಿ ಮುಳುಗಿ ಹೋಗಿದ್ದೀವಿ. ಹಾಗಾಗಿ ಅದು ಸ್ಪಷ್ಟವಾಗಿರಲ್ಲ. ಏನೋ ಒಂದಿಷ್ಟು ಗುರುತು ಸಿಗುತ್ತೆ, ಏನೋ ಒಂದಿಷ್ಟು ತಣ್ಣು ಗಾಳಿಗೆ. ತುಂಬಾ ಬಿಸಿಲಿದೆ ಅಂತ ಇಟ್ಕೊಳ್ರಿ, ಒಂದ್ ಕಡೆ ಹೋದಾಗ ನೀವು ಸಮುದ್ರ ಅಲ್ಲೆಲ್ಲೋ ಇತ್ತು ಅಂತಂದ್ರೆ ಸ್ವಲ್ಪ ತಣ್ಣು ಗಾಳಿ ಬೀಳಿಸುತ್ತಲ್ವ ನಿಮ್ ಕಡೆಗೆ, ಆ ಸಮುದ್ರ ಅಲ್ಲಿದೆ ಅಂತ ವಾಸ್ತವಿಕತೆ ಅದು. ಅದರ ವಾಸ್ತವಿಕತೆಯ ಒಂದು ಅನುಭವ ಇಲ್ಲ ಆಗತ್ತೆ, ಆ ತಣ್ಣು ಗಾಳಿ ಬೀಸ್ಕೊಂಡು. ಆ ರೀತಿ ಸರಿ. ಆದ್ರೆ ಲಘುತ್ವ ಅಂತಂದ್ರೆ ಲೈಟ್ನೆಸ್ ಅಷ್ಟೇ. ಸರಿ, ಥ್ಯಾಂಕ್ಸ್. ಸರಿನಾ? ಜೀವನ ಭಾರ ಅಂತ ಅನಿಸ್ತಿರುತ್ತೆ ಮೊದಲನೇ ಪಾಯಿಂಟ್ ಅಲ್ಲಿ. ಎರಡನೇ ಪಾಯಿಂಟ್ ಬರೋಷ್ಟೊತ್ತಿಗೆ ಜೀವನ ಸ್ವಲ್ಪ ಲೈಟ್ ಆಗಿದೆ, ಹಗುರವಾಗಿದೆ, ತುಂಬಾ ಏನು ಸ್ಟ್ರೆಸ್ ಇಲ್ಲ ಅಂತ ಅನಿಸುತ್ತೆ. ಯಾಕಂದ್ರೆ ಆತ್ಮದಲ್ಲಿ ಯಾವಾಗಲೂ ಕೂಡ ಯಾವುದೇ ಸ್ಟ್ರೆಸ್ ಇಲ್ಲ, ಆತ್ಮದಲ್ಲಿ ಏನೂ ಇಲ್ಲ. ಆತ್ಮ ಮತ್ತು ಪರಮಾತ್ಮ ಎರಡೂ ಕೂಡ ಆಕಾಶದಿಂದ ಆಗಿದೆ. ಎರಡೂ ಕೂಡ ಆಕಾಶ. ಆಕಾಶ ಅಂತಂದ್ರೆ ನಾವು ಈಥರ್ ಅಂತ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಆಕಾಶ ಅಂತಂದ್ರೆ ಸ್ಪೇಸ್, ಆ ದೃಷ್ಟಿಕೋನದಲ್ಲಿ ತಗೋಬೇಕು ಆಕಾಶ ಅಂತಂದ್ರೆ. ಸೆಂಟರ್ ಕೂಡ ಆಕಾಶ, ನಮ್ಮ ಐಡೆಂಟಿಟಿ ಅಥವಾ ಸೋಲ್ ಇದೆಯಲ್ಲ ಅದು ಕೂಡ ಆಕಾಶ. ಹಾಗಾಗಿ ನಮ್ಗೆ ಎಲ್ಲಿ ಸ್ಪೇಸ್ ಎಲಿಮೆಂಟ್ ಇರುತ್ತೋ ಅಲ್ಲಿ ಆಕಾಶ ತತ್ವ ಜಾಸ್ತಿ ಇರುತ್ತೆ. ಆಕಾಶ ತತ್ವ ಇರೋ ಕಡೆಗೆ ಆ ಒಂದು ಆತ್ಮದ ಒಂದು ಗುಣಗಳು ಹೆಚ್ಚಿನ ಸ್ತರದಲ್ಲಿ ಪ್ರಕಟ ಆಗುತ್ತೆ. ಸೊ ಸೆಂಟರ್ ಮೂಲ ಅಂತಂದ್ರೆ ಆಕಾಶ, ನಮ್ಮ ಸಾರೂಪ್ಯತೆ ಅಂತಂದ್ರೂ ಕೂಡ ಆಕಾಶನೇ. ಎರಡೂ ಕೂಡ ಸರಿಸಮವಾಗಿ ಇರುತ್ತೆ. ಸೊ ಆತ್ಮ ಪರಮಾತ್ಮ ಎರಡೂ ಕೂಡ ಆಕಾಶ ಸ್ವರೂಪ ಅಂತ ಹೇಳ್ತೀವಿ. ಸರಿ, ಸಮವಾಗಿ. ಸರಿನಾ? ಥ್ಯಾಂಕ್ ಯು. ಆಯ್ತು ರೀ, 8:25 ಆಯ್ತು. ಇಲ್ಲಿಗೆ ನಿಲ್ಸೋಣ. ವಿ ವಿಲ್ ಕ್ಯಾಚ್ ಅಪ್ ಟುಮಾರೋ. 3ನೇ ಗ್ರಂಥಿ ನಾಳೆ ಓದೋಣ. ಸರಿನಾ? ಸರಿ, ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಬ್ರದರ್. ನಮಸ್ತೆ ಬ್ರದರ್. ನಮಸ್ಕಾರ.